ಜೈ ಹಿಂದ್. ನಾನು ಎಂ ಎ ಸೈಯದ್ ಈಸಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಮಿತ್ರರೇ, ನಾನು ಈ ಒಂದು ವಿಡಿಯೋದಲ್ಲಿ ಇವತ್ತು ಲೆಕ್ಚರ್ 3 ಕಂಪ್ಯೂಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಕೇಂದ್ರೀಯ ಸಂಸ್ಕರಣಾ ಘಟಕ ಅಂತಂದರೆ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅದೇ ರೀತಿ ಸ್ಮರಣೆ ಮೆಮರಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಈ ಮೆಮರಿದಲ್ಲಿ ಪಾರ್ಟ್ಸ್ಗಳು ಆಗಿರ್ತಕ್ಕಂಥವುಗಳು ಪ್ರಧಾನ ಮೆಮರಿ, ಪ್ರೈಮರಿ ಮೆಮರಿ ಅಂತ ಹೇಳಿದೆ. ಸೊ ಅದೇ ರೀತಿ ದ್ವಿತೀಯ ಸ್ಮರಣೆ ಅಂತ ಹೇಳಿದೆ, ಸೆಕೆಂಡರಿ ಮೆಮರಿ ಇದೆ. ಸೊ ಎಲ್ಲವುಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ನಿಮ್ಮ ಎಕ್ಸಾಮ್ ಪರ್ಪಸ್ಗೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾರ್ಟ್ 3 ಅಥವಾ ಲೆಕ್ಚರ್ 3 ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ನೀವು ನನಗೆ ಫೇಸ್ಬುಕ್ ಆಗಿರಬಹುದು, ಇನ್ಸ್ಟಾಗ್ರಾಮ್ ಹಾಗೂ ಟೆಲಿಗ್ರಾಮ್ದಲ್ಲಿ ನೀವು ನನಗೆ ಫಾಲೋ ಅಪ್ ಮಾಡಬಹುದು. ಅದೇ ರೀತಿ ನಮ್ಮ ಈಜಿ ಕ್ಲಾಸಸ್ದ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಸೊ ಅದನ್ನು ಸಹ ನೀವು ಜಾಯಿನ್ ಮಾಡಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಲಿಂಕನ್ನು ನೀಡ್ತೇನೆ. ಹಾಗೂ ಅದೇ ರೀತಿ ನನ್ನ ಪರ್ಸನಲ್ ನಂಬರ್ ಇದೆ. ಸೊ ಇಲ್ಲಿ ನೀವು ಕಾಲ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು. ಅದೇ ರೀತಿ ನೀವು ನಮ್ಮ ಫ್ರೀ ಈಜಿ ಕ್ಲಾಸಸ್ಗಳಿಗೆ ಜಾಯಿನ್ ಆಗಬೇಕಂತ ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ನೀಡುತ್ತೇನೆ. ಸೊ ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಫ್ರೀಯಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಕ್ಲಾಸಸ್ಗಳಿಗೆ ಜಾಯಿನ್ ಆಗಿ. ಅದೇ ರೀತಿ ನಮ್ಮ ಚಾನೆಲ್ದಲ್ಲಿ ಈಗೆಲ್ಲ ಕೋರ್ಸಸ್ಗಳು ಬಹಳ ಬೇಗನೆ ಲಾಂಚ್ ಆಗ್ತಾ ಇವೆ. ಸೊ ಯಾವ್ಯಾವುದು ಅಂತಂದರೆ ಕ್ರ್ಯಾಶ್ ಕೋರ್ಸ್ ಇದೆ PC ಎಕ್ಸಾಮ್ಗೆ, ಅದೇ ರೀತಿ KSRP ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ ಇದೆ. ಅದೇ ರೀತಿ CRDR ಎಕ್ಸಾಮ್ಗೆ, PSI ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್, FDA SDA ಎಕ್ಸಾಮ್ಗಳಿಗೆ ಕ್ರ್ಯಾಶ್ ಕೋರ್ಸ್ಗಳು ಅವೈಲೇಬಲ್ ಆಗ್ತಾ ಇವೆ. ಅದೇ ರೀತಿ KS ಮತ್ತು IS ಗಳಿಗೂ ಸಹ ಕ್ರ್ಯಾಶ್ ಕೋರ್ಸ್ಗಳು ಅವೈಲೇಬಲ್ ಆಗ್ತಾ ಇವೆ ನಮ್ಮ ಚಾನೆಲ್ದಲ್ಲಿ. ಸೊ ಇದು ಲಾಂಚ್ ಮಾಡುವ ಡೇಟ್ ಹಾಗೂ ಇವುಗಳನ್ನು ನಾನು ಯಾವಾಗ ಲಾಂಚ್ ಮಾಡ್ತೀವೋ ಅದನ್ನು ನಿಮಗೆ ಹೇಳ್ತೇವೆ. ಸೊ ಅವುಗಳನ್ನು ಸಹ ನೀವು ಪಡ್ಕೋಬಹುದು. ಈಗ ನಾವು ಮೊದಲನೇದಾಗಿ ಇವತ್ತು ಡಿಸ್ಕಷನ್ ಮಾಡುವಂಥದ್ದು ಕೇಂದ್ರೀಯ ಸಂಸ್ಕರಣಾ ಘಟಕ ಅಂತ ಹೇಳಿದೆ. ಕೇಂದ್ರೀಯ ಸಂಸ್ಕರಣಾಂಗ ಘಟಕ. ಸೊ ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಂದರೆ CPU ಅಂತೇಳಿ ಹೇಳ್ತೇವೆ. ಓಕೆನಾ? ಸೊ ಆಲ್ರೆಡಿ ನಿಮಗೆ ಗೊತ್ತಿರುವಂಥದ್ದು ಇದು CPU. ಸೊ ಇಲ್ಲಿ ನೋಡಬಹುದು, ನಾವು ನಮ್ಮ ಕಂಪ್ಯೂಟರ್ಗೆ ಅಟ್ಯಾಚ್ ಆಗಿರ್ತದೆ, ಮಾನಿಟರ್ಗೆ ಅಟ್ಯಾಚ್ ಆಗಿರುತ್ತದೆ. ಸೊ ಕಂಪ್ಯೂಟರ್ ಅಂತಂದರೆ ಮಾನಿಟರ್ ಕೂಡ ಇರ್ತೈತಿ. ಸೊ ಇವೆಲ್ಲವೂ ಕೂಡ್ಕೊಂಡು ಏನಾಗ್ತತಿ, ಒಂದು ಕಂಪ್ಯೂಟರ್ ಪೂರ್ತಿ ರೆಡಿ ಆಗ್ತತಿ. ಅದಕ್ಕೆ ಕೀಬೋರ್ಡ್ ಇರ್ತೈತಿ, ಆಮೇಲೆ ಇಲ್ಲಿ ಒಂದು ಮೌಸ್ ಕೂಡ ಇರ್ತದೆ. ಸೊ ಇದ್ರ ಎಲ್ಲವೂ ಕೂಡ್ಕೊಂಡು ಏನಾಗ್ತತಿ, ಕಂಪ್ಯೂಟರ್ ರೆಡಿ ಆಗ್ತತಿ, ಒಂದು ಕಂಪ್ಯೂಟರ್ ಅಂತ ಹೇಳ್ತೇವೆ. ಸೊ ಇದು ಏನು CPU ನೋಡಿರಬಹುದು ನೀವು. ಸೊ ಇಲ್ಲಿ ಇದರ ಸ್ವಿಚ್ ಆನ್ ಬಟನ್ ಇರ್ತೈತಿ, ಆನ್ ಆಫ್ ಮಾಡುವಂಥದ್ದು. ಸೊ ಇದನ್ನು ನಾವು ಗಣಕಯಂತ್ರದ ಮೆದುಳು ಅಂತ ಹೇಳ್ತೇವೆ ಅಥವಾ ಗಣಕಯಂತ್ರದ ಹೃದಯ ಭಾಗ ಅಂತ ಹೇಳಿ ಹೇಳ್ತೀವಿ. ನೋಡಿ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. CPUಗೆ ನಾವು ಗಣಕಯಂತ್ರದ ಮೆದುಳು ಅಂತ ಹೇಳ್ತೇವೆ. ಯಾಕಂತಂದ್ರೆ ಎಲ್ಲಾ ಪ್ರೊಸೆಸಿಂಗ್, ಎಲ್ಲಾ ಕಾರ್ಯ ನಡೆಯುವಂಥದ್ದು ಎಲ್ಲಿ, CPUದಲ್ಲಿ. ಸೊ ಆಮೇಲೆ ಎಲ್ಲಾ ಸಂಸ್ಕರಣೆ ಆಗುವಂಥದ್ದು, ಎಲ್ಲಾ ಸ್ಟೋರೇಜ್ ಆಗುವಂಥದ್ದು ಎಲ್ಲಿ, CPUದಲ್ಲಿ. ಸೊ ಆದ್ದರಿಂದ ಇಲ್ಲಿ ಕೆಲಸನೂ ಕೂಡ ನಡೆಯುತ್ತದೆ ಹಾಗೂ ಅದೇ ರೀತಿ ಇಲ್ಲಿ ಸ್ಟೋರೇಜ್ ಕೂಡ ಆಗ್ತಾ ಇದೆ. ಸೊ ಆದ್ದರಿಂದ ಇದಕ್ಕೆ ಕಂಪ್ಯೂಟರ್ನ ಮೆದುಳು ಅಂತ ಹೇಳ್ತೇವೆ. ಅದೇ ರೀತಿ ಹೃದಯ ಕೂಡ ಅಂತ ಹೇಳ್ತೇವೆ. ಈಗ ನೋಡಿ, ನಮ್ಮ ಮೆದುಳಿನಲ್ಲಿ ಏನಾಗುತ್ತದೆ, ಸ್ಟೋರೇಜ್ ಆಗ್ತಾ ಇದೆ. ನಾವು ಏನಾದರೂ ಓದ್ತೇವೆ ಅಥವಾ ಏನಾದರೂ ಬಹ್ಯಾಟ್ ಮಾಡಿರ್ತೇವೆ, ಏನಾದರೂ ನಾವು ಕೇಳಿರ್ತೇವೆ. ಸೊ ಅದನ್ನು ಎಲ್ಲಿಗೂ ಹೋಗಿ ಸ್ಟೋರೇಜ್ ಆಗ್ತೈತೆ, ಅದು ನಮ್ಮ ಮೆದುಳಿನಲ್ಲಿ. ಸೊ ಅದೇ ರೀತಿ ಈ ಒಂದು CPUದಲ್ಲಿಯೂ ಸಹ ನಾವು ಏನಾದರೂ ನಾವು ಸ್ಟೋರೇಜ್ ಮಾಡಬೇಕು ಅಂತಂದರೆ, ಅಲ್ಲಿ ಸೇಫ್ ಆಗಿ ಇಡಬೇಕಂತಂದರೆ ಅಲ್ಲಿ ನಾವು ಎಲ್ಲಿ ಇಡಬಹುದು, ಅದನ್ನು CPUದಲ್ಲಿ ಇಲ್ಲಿ ಮೆಮರೀಸ್ ಇರ್ತೈತಿ. ಸೊ ಅಲ್ಲಿ ಅದು ಸೇಫ್ ಆಗಿರ್ತೈತಿ. ಸೊ ಆದ್ದರಿಂದ ಗಣಕಯಂತ್ರದ ಮೆದುಳು ಅಂತ ಹೇಳ್ತೇವೆ. ಅದೇ ರೀತಿ ಹೃದಯ ಅಂತ ಹೇಳಿ ಹೇಳ್ತೀವಿ CPUಗೆ. ಈಗ ನೋಡಿ, ನಮ್ಮ ಶರೀರದಲ್ಲಿರುವಂತಹ ಹೃದಯ, ಸೊ ಕೆಲವೊಂದು ಸಾರಿ ಅದು ಹೆಚ್ಚು ಕಡಿಮೆ ಆಗ್ತಿರ್ತಾ ಇದೆ ಅದರ ಬಡಿತ. ಸೊ ನಿಮಗೆ ಗೊತ್ತಿರಬಹುದು ಯಾವಾಗ ಆಗ್ತಾ ಇದೆ ಅಂತ ಹೇಳಿ. ಸೊ ಆದರೆ ಈ ಹೃದಯ ಬಡಿತ ನಮಗೆ ನಮ್ಮ ಹೃದಯ ಬಡಿತ ನಿಂತು ಹೋತು ಅಂತಂದ್ರೆ ಏನಾಗುತ್ತದೆ, ಅದು ನಮ್ಮ ಶರೀರ ಯಾವುದೇ ರೀತಿ ಇರ್ತಕ್ಕಂಥದ್ದು ಯೂಸ್ ಇರೋದಿಲ್ಲ, ನಮ್ಮ ಶರೀರದ ಯೂಸ್ ಇರೋದಿಲ್ಲ. ಸೊ ಯಾವಾಗಿನವರೆಗೆ ನಮ್ಮ ಹೃದಯ ಸೊ ಬಡಿತ ಇರುತ್ತದೆ, ಸೊ ಅವಾಗಿನವರೆಗೆ ನಾವು ಜೀವಂತವಾಗಿರ್ತೇವೆ. ನಮ್ಮ ಶರೀರದ ಎಲ್ಲ ಭಾಗಗಳನ್ನು, ಅಂಗಗಳನ್ನು ನಾವು ಕಾರ್ಯದಲ್ಲಿ ಇಡಬಹುದು. ಸೊ ಅದೇ ರೀತಿ ಏನಪ್ಪಾ ಅಂತಂದ್ರೆ CPU ಕೂಡ ಇದೆ. ಇದಕ್ಕೂ ಸಹ ನಾವು ಕಂಪ್ಯೂಟರದ ಹೃದಯ ಅಂತ ಹೇಳ್ತೀವಿ. ಒಂದ್ ವೇಳೆ CPU ಬಂದ್ ಬಿತ್ತಂತಂದ್ರೆ, CPU ಇದರ ಹೃದಯ ಬಡಿತ ಬಂದ್ ಬಿತ್ತು, ಇದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ನಮ್ಮಲ್ಲಿರುವಂತಹ ಗಣಕಯಂತ್ರ ಯಾವುದೇ ಉಪಯೋಗ ಇರೋದಿಲ್ಲ.
ಅಂತಂದ್ರೆ ಮಾನಿಟರು ವರ್ಕ್ ಆಗೋದಿಲ್ಲ, ಕೀಬೋರ್ಡು ವರ್ಕ್ ಆಗೋದಿಲ್ಲ, ಮೌಸ್ ವರ್ಕ್ ಆಗೋದಿಲ್ಲ, ಸ್ಪೀಕರ್ ವರ್ಕ್ ಆಗೋದಿಲ್ಲ. ಈ ಒಂದು ಸಿಪಿಯುಗೆ ಏನೇನು ನಾವು ಅಟ್ಯಾಚ್ ಮಾಡಿರ್ತೀವೋ ಅವು ಏನೂ ಸಹ ವರ್ಕ್ ಆಗೋದಿಲ್ಲ. ಆದ್ದರಿಂದ ಇವುಗಳಿಗೆ ನಾವು ಗಣಕಯಂತ್ರದ ಮೆದುಳು ಮತ್ತು ಗಣಕಯಂತ್ರದ ಹೃದಯ ಅಂತ ಹೇಳಿ ಈ ಸಿಪಿಯುಗೆ ನಾವು ಕರಿತೇವೆ. ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ, ನಮ್ಮ ಹೃದಯ ಎಷ್ಟು ಇಂಪಾರ್ಟೆಂಟ್ ಇದೆ, ನಮ್ಮ ಮೆದುಳು ಎಷ್ಟು ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ಏನಂತ ಅದರ ಸಲುವಾಗಿ ನಾವು ಜೀವಂತ ಇರ್ತೇವೆ ಮೆದುಳು ಮತ್ತು ಹೃದಯದ ಒಂದು ಕಾರ್ಯಾಚರಣೆದಿಂದ. ಸೊ ಅದೇ ರೀತಿ ಸಿಪಿಯು ಒಂದು ಕಂಪ್ಯೂಟರ್‌ದ ಕಾರ್ಯಾಚರಣೆದಲ್ಲಿ ಇರ್ಬೇಕಂತಂದ್ರೆ ಅದು ಸ್ಟಾರ್ಟ್ ಆಗಿರ್ಬೇಕು ಅಂತಂದ್ರೆ ಸಿಪಿಯು ನಮಗೆ ಬೇಕೇ ಬೇಕು. ಇದು ಜೀವಂತವಾಗಿ ಇರಲೇಬೇಕು. ಸೊ ಅದೇ ರೀತಿ ನಾವು ಮಾನವನಲ್ಲಿ ಹೇಳ್ತೀವಿ ಏನಪ್ಪಾ ಅಂತಂದ್ರೆ ನಮ್ಮ ಹೃದಯ ಬಡಿತ ಅಥವಾ ಮೆದುಳು, ಓಕೆ, ಇದು ಹೃದಯ ಬಡಿತ ಅಥವಾ ನಮ್ಮ ಮೆದುಳು ಈ ಎರಡರಲ್ಲಿ ಯಾವುದಾದರೂ ಒಂದು ಕೆಲಸ ಮಾಡುವುದನ್ನ ಸ್ಟಾಪ್ ಮಾಡಿದರೆ, ಓಕೆ, ಹೃದಯ ಬಡಿತ ಅಥವಾ ಮೆದುಳು ಯಾವುದಾದರೂ ಒಂದು ಇದರಲ್ಲಿ ಕೆಲಸ ಮಾಡುವುದನ್ನು ಸ್ಟಾಪ್ ಮಾಡಿದರೆ ಅದಕ್ಕೆ ನಾವು ಏನಂತ ಹೇಳ್ತೇವೆ? ಮನುಷ್ಯ ಕೋಮಾದಲ್ಲಿ ಹೋಗಿದ್ದಾನೆ ಅಂತ ಹೇಳ್ತೇವೆ. ಎದರಲ್ಲಿ ಹೋಗ್ತಾನೆ ಮನುಷ್ಯ? ಕೋಮಾದಲ್ಲಿ ಹೋಗಿದ್ದಾನೆ. ನೀವು ಫಿಲ್ಮ್ಸ್‌ಗಳಲ್ಲಿ ಕೇಳಿರಬಹುದು, ನೋಡಿರಬಹುದು. ಸೊ ಕೋಮಾದಲ್ಲಿ ಹೋಗ್ಯಾರ ಅಂತ ಹೇಳ್ತಾರಲ್ಲ. ಅದೇ ಇದು ಕೋಮಾದಲ್ಲಿ ಹೋಗೋದು ಅಂತಂದ್ರೆ ಹೃದಯ ಬಡಿತ ಅಥವಾ ಮೆದುಳು. ಸೊ ಈ ಎರಡರಲ್ಲಿ ಒಂದು ಏನಾಗಿರ್ಬೇಕು? ಕಾರ್ಯವನ್ನ ಮಾಡುವುದನ್ನ ನಿಲ್ಲಿಸಬೇಕು. ಸೊ ನಿಲ್ಸಿದ್ರ ಅಂತಂದ್ರೆ ಸೊ ಅವಾಗ ಕೋಮಾ ಅಂತ ಹೇಳಿ ಹೇಳ್ತೀವಿ. ಎರಡು ಸ್ಟಾಪ್ ಆದ್ರೆ, ಮೆದುಳು ಮತ್ತು ಹೃದಯ ಎರಡು ಸ್ಟಾಪ್ ಆದ್ರೆ ಅದು ಏನಪ್ಪಾ ಅಂತಂದ್ರ ದೇವರ ಪಾಲು. ಹೇ ಸೊ ಅದು ಏನಪ್ಪಾ ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ತೇವಿ? ಶಿವನ ಪಾದಿಗೆ ಹೋಗಿ ಸೇರ್ತೇವಿ ಅಂತ ಹೇಳಿ ಇದ್ರ ಅರ್ಥ. ಎರಡು ಬಂದಾದ್ರೆ ಸ್ಟಾಪ್ ಆತು ಅಂತಂದ್ರೆ ಮೆದುಳು ಮತ್ತು ಹೃದಯ. ಸೊ ಎರಡು ಸ್ಟಾಪ್ ಆದ್ವು ಅಂತಂದ್ರೆ ನಾವು ಡೆತ್ ಆಗ್ತೈತಿ, ಮನುಷ್ಯನ ಡೆತ್ ಆಗ್ತೈತಿ. ಓಕೆ, ಸೊ ಇದಿಷ್ಟು ಮಾಹಿತಿ ಗೊತ್ತಿರಲಿ. ಆದ್ರೆ ಇಲ್ಲಿ ಆ ರೀತಿ ಇರೋದಿಲ್ಲ. ಸಿಪಿಯುದಲ್ಲಿ ಇಲ್ಲಿ ಏನಿರುತ್ತದೆ? ಇಲ್ಲಿ ಒಂದ್ ಸ್ವಲ್ಪ ಏನಾದರೂ ಕೆಲವೊಂದಿಷ್ಟು ಮೆಮರೀಸ್ ಇರ್ತೈತಿ, ಆಮೇಲೆ ಮೋಡೆಮ್ ಇರ್ತೈತಿ. ಏನಾದ್ರೂ ಇಲ್ಲಿ ಕೆಲವೊಂದಿಷ್ಟು ಪಾರ್ಟ್ಸ್‌ಗಳು ಇದರಲ್ಲಿ ಏರುಪೇರು ಆತಂತಂದ್ರೆ ಇದು ಪೂರ್ತಿ ಕೆಲಸ ಮಾಡ್ಲಿಕ್ಕೆ ಸ್ಟಾಪ್ ಮಾಡ್ಬಿಡ್ತಾ ಇದೆ. ಸೊ ಆದ್ದರಿಂದ ನೆನಪಿಟ್ಕೋಬೇಕಾಗಿರುವಂತದ್ದೇನು ನೀವು ಈ ಒಂದು ಪಾಯಿಂಟ್ಸ್ ಅಲ್ಲಿ? ಗಣಕಯಂತ್ರದ ಮೆದುಳು ಮತ್ತು ಹೃದಯ ಯಾವುದು ಅಂತಂದ್ರೆ ಅದು ಸಿಪಿಯು, ಓಕೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅದರ ಲಾಂಗ್ ಫಾರ್ಮ್. ಈಗ ಮುಂದಿನ ಪಾರ್ಟ್‌ಗೆ ಹೋಗೋಣ ನಾವು. ಕೇಂದ್ರೀಯ ಸಂಸ್ಕರಣಾ ಅಂಗದ ಘಟಕಗಳು ಅಂತ ಇದಾವೆ. ಸೊ ಇದರಲ್ಲಿನೂ ಕೆಲವೊಂದಿಷ್ಟು ಘಟಕಗಳಿದಾವು, ಭಾಗಗಳಿದಾವು ಸಿಪಿಯುದಲ್ಲಿ. ಸೊ ಅದು ಯಾವ್ಯಾವ್ದಪ್ಪ ಅಂತಂದ್ರೆ ಒಂದನೇದು ನಿಯಂತ್ರಣ ಘಟಕ ಅಂತ ಇದೆ. ಕಂಟ್ರೋಲ್ ಯೂನಿಟ್ ಅಂತ ಇರ್ತೈತೆ, ಇದರಲ್ಲಿ ಕಂಟ್ರೋಲ್ ಮಾಡುವಂಥದ್ದು. ಅದೇ ರೀತಿ ಅಂಕಗಣಿತದ ಮತ್ತು ತಾರ್ಕಿಕ ಘಟಕ ಅಂತ ಹೇಳಿದೆ. ಅರ್ಥಮ್ಯಾಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಏನು ಇರ್ತಾ ಇದೆ. ಸೊ ಅದೇ ರೀತಿ ಸ್ಮರಣಾಂಗ ಘಟಕ ಕೂಡ ಇರ್ತಾ ಇದೆ. ಮೆಮರಿ ಯೂನಿಟ್ ಅಂತ ಏನು ಇರ್ತಾ ಇದೆ. ಈಗ ಇಲ್ಲಿ ನಿಯಂತ್ರಣ ಘಟಕ ಕಂಟ್ರೋಲ್ ಯೂನಿಟ್ ಅಂತಂದ್ರೆ ಏನು? ಗಣಕಯಂತ್ರದ ಎಲ್ಲಾ ಕಾರ್ಯವನ್ನು ನಿರ್ವಹಿಸ್ತಾ ಇದು. ಓಕೆ, ಇದೇನ್ ಮಾಡ್ತಾ ಇದೆ? ಎಲ್ಲಾ ಕಾರ್ಯವನ್ನ ನಿರ್ವಹಿಸುವಂತದ್ದು ಯಾವುದು? ಎಲ್ಲಾ ಕಾರ್ಯವನ್ನು ನಿರ್ವಹಿಸುತ್ತದೆ ಯಾವುದು? ಈಗ ನೋಡ್ರಿ, ಸಿಪಿಯುದಲ್ಲಿ ಎಲ್ಲಾ ಕಾರ್ಯವನ್ನು ನಿರ್ವಹಿಸುವಂತದ್ದು ಯಾವುದು ಅಂತ ಹೇಳಿ ಕೇಳಿದ್ರೆ ಅದು ಕಂಟ್ರೋಲ್ ಯೂನಿಟ್. ಓಕೆ, ನಿಯಂತ್ರಣ ಘಟಕ ಕನ್ನಡದಲ್ಲಿ ಹೇಳ್ತೇವೆ. ಎರಡೂಗಳನ್ನ ನೀಡ್ತಾ ಇದ್ದೇನೆ ನಿಮಗೆ, ಇಂಗ್ಲಿಷ್‌ದಲ್ಲಿಯೂ ಮತ್ತು ಕನ್ನಡದಲ್ಲಿ. ಸೊ ನಮ್ಮ ಮಿತ್ರರು ಒಬ್ಬೊಬ್ಬರಿಗೆ ಕನ್ನಡ ಬರ್ತಾ ಇದೆ, ಇಂಗ್ಲಿಷ್ ಬರೋದಿಲ್ಲ. ಆಮೇಲೆ ಒಬ್ಬರಿಗೆ ಇಂಗ್ಲಿಷ್ ಬರ್ತಾ ಇದೆ, ಒಬ್ಬರಿಗೆ ಕನ್ನಡ ಬರೋದಿಲ್ಲ. ಸೊ ಇಬ್ರು ಜನ ಇದ್ದಾರೆ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂದವರು ಇದ್ದಾರೆ, ಕನ್ನಡ ಮೀಡಿಯಂದವರು ಇದ್ದಾರೆ. ಬಹಳಷ್ಟು ಜನ ನನಗೆ ಹೇಳ್ತಾ ಇದ್ದಾರೆ ಇಂಗ್ಲಿಷ್‌ನಲ್ಲಿಯೂ ಸಹ ಒಂದು ಸ್ವಲ್ಪ ಹಾಕಿ ಅಂತೇಳಿ. ಓಕೆ, ಈಗ ಇಲ್ಲಿ ಇದು ಗೊತ್ತಾಯ್ತಾ? ನಿಯಂತ್ರಣ ಘಟಕ ಅಂತಂದ್ರೆ ಎಲ್ಲಾ ನಿಯಂತ್ರಣ ಮಾಡುವುದು, ಎಲ್ಲಾ ಕಾರ್ಯವನ್ನು ಏನೇನು ನೀವು ಕಾರ್ಯವನ್ನು ಮಾಡ್ತಾರೆ ಕಂಪ್ಯೂಟರ್‌ದಲ್ಲಿ ಅದೆಲ್ಲವೂ ನಿಯಂತ್ರಣ ಮಾಡುವಂಥದ್ದು ಕಂಟ್ರೋಲ್ ಯೂನಿಟ್. ಓಕೆ, ಕಂಟ್ರೋಲ್ ಯೂನಿಟ್. ಸೊ ಅದೇ ರೀತಿ ನಮ್ಮ ಶರೀರದಲ್ಲಿ ಯಾವುದು ಕಂಟ್ರೋಲ್ ಮಾಡ್ತಾ ಇದೆ? ನಮಗೆ ಮೆದುಳು ಕಂಟ್ರೋಲ್ ಮಾಡ್ತಾ ಇದೆ. ಸೊ ಆ ರೀತಿ ಅನ್ಕೋಬಹುದು ನಾವು ಇದಕ್ಕೆ. ಅದೇ ರೀತಿ ಎರಡನೇದು ಅಂಕಗಣಿತದ ಮತ್ತು ತಾರ್ಕಿಕ ಘಟಕ ಅಂತ ಹೇಳಿದೆ. ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಹೀಗಂದ್ರೆ ಏನು ಅಂತಂದ್ರೆ ಗಣಕಯಂತ್ರದಲ್ಲಿ ಲೆಕ್ಕಗಳನ್ನು ಮಾಡುವುದು ಮತ್ತು ತಾರ್ಕಿಕ ನಿರ್ಧಾರ ಕೈಗೊಳ್ಳುವುದು ಇದರ ಕಾರ್ಯವಾಗಿದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಗಣಕಯಂತ್ರದಲ್ಲಿ ಅಂತಂದ್ರೆ ಕಂಪ್ಯೂಟರ್‌ದಲ್ಲಿ ಏನಾಗ್ತಾ ಇದೆ? ಲೆಕ್ಕಗಳನ್ನ ಮಾಡುವಂಥದ್ದು ಇದು ಮಾಡ್ತಾ ಇದೆ. ಲೆಕ್ಕವನ್ನು ಮಾಡುವುದು, ಲೆಕ್ಕವನ್ನ ಮಾಡುವುದು ಮತ್ತು ತಾರ್ಕಿಕ ನಿರ್ಧಾರ ಕೈಗೊಳ್ಳುವುದು ಮತ್ತು ತಾರ್ಕಿಕ ನಿರ್ಧಾರ ಕೈಗೊಳ್ಳುವುದು. ಸೊ ಈ ಎಲ್ಲ ಮಾಡುವಂಥದ್ದು ಯಾವುದು?
ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಇರ್ತಾ ಇದೆ. ಇದರಲ್ಲಿ CPU ದಲ್ಲಿ ಅದು ಮಾಡ್ತಾ ಇದೆ. ಸೊ ನಾವೇನಾದರೂ ಲೆಕ್ಕಗಳನ್ನ ಮಾಡಬೇಕಾಗಿದೆ. ಸೊ ಅದು ಭಾಳ ದೊಡ್ಡ ದೊಡ್ಡ ಲೆಕ್ಕಗಳಿರ್ತವೆ ಮ್ಯಾಥ್ಸ್‌ಗೆ ಸಂಬಂಧವಾಗಿರ್ತಕ್ಕಂಥವು ಎಲ್ಲವುಗಳನ್ನು ಸಹ ಇದು ಮಾಡ್ತಾ ಇದೆ. ಆಮೇಲೆ ತಾರ್ಕಿಕ ನಿರ್ಧಾರ ಅಂತಂದ್ರೆ ಯೋಚನೆ ಮಾಡಿ ಏನು ಮಾಡ್ತಾ ಇದೆ, ನಮಗೆ ಅದರ ಫಲವನ್ನು ಕೊಡುವಂಥದ್ದು. ಲಾಜಿಕ್ ಯೂನಿಟ್ ಅಂತ ಹೇಳ್ತೇವೆ. ಸೊ ನಾವೇನಾದರೂ ಅದಕ್ಕೆ ಒಂದು ವರ್ಕ್ ಕೊಟ್ವಿ ಅಂತಂದ್ರೆ ಅದು ಯೋಚನೆ ಮಾಡಿ ಸರಿಯಾಗಿರ್ತಕ್ಕಂತಹ ಏನು ಮಾಡ್ತಾ ಇದೆ, ಅದು ಫಲವನ್ನ ಅಥವಾ ಉತ್ತರವನ್ನು ನಮಗೆ ನೀಡ್ತಾ ಇದೆ. ಸೊ ತಾರ್ಕಿಕ ನಿರ್ಧಾರ ಅಂತ ಹೇಳ್ತೇವೆ. ಸೊ ಇದು ಅಂಕಗಣಿತದ ಮತ್ತು ತಾರ್ಕಿಕ ಘಟಕ ಆಗಿದೆ. ಅದೇ ರೀತಿ ಮೂರನೇದ್ದು ಸ್ಮರಣಾಂಗ ಘಟಕ ಅಂತ ಇದೆ, ಮೆಮೊರಿ ಯೂನಿಟ್ ಅಂತ ಹೇಳ್ತೇವೆ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಸ್ಮರಣಾಂಗ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಸೊ ಮೆಮೊರಿ ಯೂನಿಟ್ ಅಂದ ತಕ್ಷಣ ಅವು ಮೆಮೊರಿ ಅಂತ ಹೇಳಿ ಗೊತ್ತಾಗ್ಬೋದು ನಿಮಗೆ. ಆಲ್ಮೋಸ್ಟ್ ಆಲ್ ಮೆಮೊರಿ ಕಾರ್ಡು ಅದು ಇದು ಅಂತ ಕೇಳ್ತೀರಾ. ಸೊ ಇಲ್ಲಿ ಸ್ಮರಣಾಂಗ ಘಟಕ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಕಚ್ಚಾ ದತ್ತಾಂಶ ಆಗಿರಬಹುದು ಮತ್ತು ಸಂಸ್ಕರಿತ ಮಾಹಿತಿ ಮತ್ತು ಫಲಿತಾಂಶಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವುದು. ನೋಡ್ರಿ, ಕಚ್ಚಾ ದತ್ತಾಂಶ ಅಂತಂದ್ರೆ ಈಗ ನಾವು ಒಂದು ದತ್ತಾಂಶವನ್ನ ಕೊಡ್ತೇವೆ. ಏನಾದ್ರೂ ಒಂದು ಸ್ಟೋರೇಜ್ ಮಾಡ್ತೇವೆ. ಒಂದು ಫೈಲ್ ಅನ್ನ ಇಡ್ತೇವೆ, ಫೋಟೋಸ್ ಇಡ್ತೇವೆ. ಸೊ ಅದಕ್ಕೇನಂತ ಹೇಳ್ತೇವೆ ನಾವು, ಕಚ್ಚಾ ದತ್ತಾಂಶ ಅಂತ ಹೇಳ್ತೇವೆ. ಆಮೇಲೆ ಸಂಸ್ಕರಿಸಿದ ಮಾಹಿತಿ ಅಂತಂದ್ರೆ ಆಲ್ರೆಡಿ ಇದರಲ್ಲಿ ಏನು ಆಗಿರ್ಬೇಕು, ಸಂಸ್ಕರಿಸಿದ ಮಾಹಿತಿ ಅಂತಂದ್ರೆ ಆಲ್ರೆಡಿ ಇದರಲ್ಲಿ ಫಿಲಪ್ ಆಗಿರ್ಬೇಕು. ಏನಾದ್ರೂ ಒಂದು ದತ್ತಾಂಶ ಇಟ್ಟಿರ್ತೇವಲ್ಲ ಅದು ಸಂಸ್ಕರಿಸಿದ ಮಾಹಿತಿ. ಮತ್ತು ಫಲಿತಾಂಶಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುತ್ತದೆ. ಆಮೇಲೆ ಫಲಿತಾಂಶ ಅಂತಂದ್ರೆ ಓಕೆ, ಫಲಿತಾಂಶ ಅಂತಂದ್ರೆ ಏನು, ಈಗ ನಾವು ಏನಾದರೂ ಒಂದು ಕೆಲಸ ಕೊಟ್ಟಿರ್ತೇವೆ. ಸೊ ಅದರ ಒಂದು ಫಲಿತಾಂಶ ಬರ್ತಾ ಇದೆ. ಸೊ ಒಂದು ಲೆಕ್ಕವನ್ನು ಮಾಡಿದ್ವಿ ಅಂತಂದ್ರೆ ಅದ್ರ ಫಲಿತಾಂಶ ಬರ್ತಾ ಇದೆ. ಸೊ ಅದನ್ನು ಸಹ ಏನು ಮಾಡ್ತಾ ಇದೆ, ಮೆಮೊರಿಯಲ್ಲಿ ಇಟ್ಕೋತಾ ಇದೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರ ಈ ಎಲ್ಲವುಗಳನ್ನ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವುದು ಅಂತಂದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳುವುದು. ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಯಾವುದು, ಸ್ಮರಣಾಂಗ ಘಟಕ. ಇವೆಲ್ಲವುಗಳನ್ನು ಏನ್ ಮಾಡ್ತಾ ಇದೆ, ನೆನಪಿನಲ್ಲಿ ಇಟ್ಕೋತಾ ಇದೆ. ಸೊ ಅವುಗಳಿಗೆ ನಾವು ಸ್ಮರಣಾಂಗ ಘಟಕ ಅಂತ ಹೇಳ್ತೇವೆ. ಇವುಗಳಲ್ಲಿ ಸಹ ಬಹಳಷ್ಟು ಪ್ರಕಾರಗಳಿವೆ ಸ್ಮರಣಾಂಗ ಘಟಕಗಳಲ್ಲಿ. ಅವುಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಮುಖ್ಯವಾಗಿ ಈ ರೀತಿ ಕೇಂದ್ರೀಯ ಸಂಸ್ಕರಣದ ಅಂಗದ ಘಟಕಗಳು ಈ ರೀತಿ ಇರ್ತವೆ. ನಿಯಂತ್ರಣ ಘಟಕ ಇರ್ತೈತೆ, ಆಮೇಲೆ ನಿಯಂತ್ರಣ ಮಾಡುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು. ಅದೇ ರೀತಿ ಅಂಕಗಣಿತ ಮತ್ತು ತಾರ್ಕಿಕ ಘಟಕ ಇರ್ತದೆ. ಅದೇ ರೀತಿ ಸ್ಮರಣಾಂಗ ಘಟಕ. ಇವು 3 ಘಟಕಗಳು ಎದ್ರೊಳಗಿರ್ತವೆ, CPU ದಲ್ಲಿ ಇರ್ತವೆ. ಸೊ ಐ ಹೋಪ್ ಯು ಆಲ್ ಆಫ್ ಯು ಅಂಡರ್ಸ್ಟುಡ್. ಓಕೆ, ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್. ಸೊ ಈಗ ಸ್ಮರಣೆಯ ಅಳತೆ ನೋಡ್ರಿ. ನಾವು ಸ್ಮರಣೆಯ ಅಳತೆ ಮೆಮೊರಿಯನ್ನು ಯಾವ ರೀತಿ ಅಳಿತೀವಿ, ಆಲ್ರೆಡಿ ಗೊತ್ತಿರಬಹುದು ನಿಮಗೆ ಮೆಮೊರಿಯನ್ನ ಯಾವ ರೀತಿ ನಾವು ಅಳಿತೀವಿ ಅಂತೇಳಿ. ಸೊ ಮೆಮೊರಿಯನ್ನ ಯಾವ ರೀತಿ ನಾವು ಅಳಿತೀವಿ. ಸೊ ಫಸ್ಟ್ ನಾವಿಲ್ಲಿ ನೋಡಬಹುದು 1 ಬೈನರಿ ಡಿಜಿಟ್. ಓಕೆ, 1 ಬೈನರಿ ಡಿಜಿಟ್ ಇದು ಯಾವುದಕ್ಕೆ ಸಮಾನಪ್ಪ ಅಂತಂದ್ರೆ 0 ಅಥವಾ 1 ಬಿಟ್ಗೆ ಸಮ. ಓಕೆ, 0 ಅಥವಾ 1 ಅಂತ ಹೇಳಿ ನೀವು ಈ ರೀತಿ ಬರೆದ್ರೆ ಅಂತಂದ್ರೆ, ಸೊ ಇದು ಒಂದೇನಾಯ್ತು, ಇದು 1 ಅಂತ ಹೇಳಿ ಅಷ್ಟ, ಇದು ಒಂದು ಬೈನರಿ ಡಿಜಿಟ್. ಇದು ಒಂದು ಬೈನರಿ ಡಿಜಿಟ್ ಆಯ್ತು. ಅಥವಾ 0 ಅಂತ ಹೇಳಿ ನೀವು ಬರ್ದಿದ್ರೆ ಅಂತಂದ್ರೆ ಇದು ಒಂದು ಬೈನರಿ ಡಿಜಿಟ್. ಓಕೆ, ಒಂದು ಬೈನರಿ ಡಿಜಿಟ್ ಗೊತ್ತಾಯ್ತು. ಅದೇ ರೀತಿ ಒಂದು ಬೈನರಿ ಡಿಜಿಟ್ ಇಸ್ ಈಕ್ವಲ್ ಟು 1 ಬಿಟ್. ಅದು 0 ಆಗಿರಬಹುದು ಅಥವಾ 1 ಆಗಿರಬಹುದು. ಬೈನರಿ ಡಿಜಿಟ್ಸ್ಗಳು 0 ಆಗಿರಬಹುದು, 1 ಆಗಿರಬಹುದು. ಸೊ ಯಾವುದರೊಳಗೆ ಎರಡರೊಳಗೆ ಒಂದು ಯಾವುದೋ ನಾವು ಬರ್ದ್ವಿ ಅಂತಂದ್ರೆ ಸೊ ಅದು 1 ಬಿಟ್ ಆಗ್ತದೆ. ಏನಾಗ್ತೈತೆ, ಅದು 1 ಬಿಟ್ ಆಗ್ತದೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಯಾಕಂತಂದ್ರೆ ಎಕ್ಸಾಮ್ದಲ್ಲಿ ಕೇಳ್ತಾರೆ ನಿಮಗೆ. ಸೊ ಈಗ 4 ಬಿಟ್ಸ್ಗಳನ್ನ ಕೂಡಿಸಿದೀವಿ ಅಂತಂದ್ರೆ ಒಂದು ನಿಬ್ಬಲ್ ಆಗ್ತಾ ಇದೆ. ಈಗ ನೋಡ್ರಿ, ಉದಾಹರಣೆಗೆ ನಾನಿಲ್ಲಿ 0 0 0 0 ಅಂತ ಹೇಳಿ 4 ಏನ್ ಮಾಡಿದೆ, ನಾನು ಡಿಜಿಟ್ಸ್ಗಳನ್ನ, ಬೈನರಿ ಡಿಜಿಟ್ಸ್ಗಳನ್ನ ಬರದೆ. ಸೊ ಈ 4ಗಳನ್ನ ಕೂಡಿಸಿವಿ ಅಂತಂದ್ರೆ ಸೊ ಇದು ಒಂದು ಬಿಟ್ ಆಯ್ತಾ, ಇದು ಒಂದು ಬಿಟ್, ಇದು ಒಂದು ಬಿಟ್, ಆಮೇಲೆ ಇದು ಸಹ ಒಂದು ಬಿಟ್ ಆಯ್ತು, ಆಮೇಲೆ ಇದು ಒಂದು ಬಿಟ್. ಸೊ ಈ ರೀತಿ ಇರ್ತಕ್ಕಂಥ 4 ಬಿಟ್ಗಳನ್ನ ನಾವು ಕೂಡಿಸಿದೀವಿ ಅಂತಂದ್ರೆ ಏನಾಯ್ತು, ಒಂದು ನಿಬ್ಬಲ್ ಅಂತ ಹೇಳಿ ಹೇಳ್ತೇವೆ. ಓಕೆ, 4 ಬಿಟ್ಗಳನ್ನ ಕೂಡಿಸಿದ್ವಿ ಅಂತಂದ್ರೆ ಒಂದು ನಿಬ್ಬಲ್ ಅಥವಾ ಹಾಫ್ ಬೈಟ್ ಅಂತ ಹೇಳ್ತೇವೆ. ಏನ್ ಹೇಳ್ತೇವೆ, ಹಾಫ್ ಬೈಟ್, ಅರ್ಧ ಬೈಟ್ ಅಂತ ಹೇಳ್ತೇವೆ. ಓಕೆ, ಬಿಟ್ಗಿಂತ ದೊಡ್ಡದು ಬೈಟ್. ಓಕೆ, ಗೊತ್ತಾಯ್ತು. ಹಾಗಾದ್ರೆ ಒಂದು ಬೈಟ್ ಆಗ್ಬೇಕಂತಂದ್ರೆ ಈ ರೀತಿ ಇರ್ತಕ್ಕಂತಹ 4 ಏನಾಗಬೇಕು ನಮಗೆ, ಸಾರಿ 8 ಬಿಟ್ಸ್ಗಳು ಬೇಕು. ಈಗ ಆಲ್ರೆಡಿ ಇಲ್ಲಿ 4 ಬಿಟ್ಸ್ಗಳಿದಾವ. ಸೊ ಇನ್ನೂ 4 ಬಿಟ್ಸ್ಗಳು ನಾನು 1 1 1 1 ಅಂತ ಹೇಳಿ ಬರ್ತೀನಿ. ಓಕೆ, ಸೊ ಇಲ್ಲಿ ನಿಮಗೆ ಹೇಳಿದ್ದೇನೆ ಬೈನರಿ ಡಿಜಿಟ್ಸ್ಗಳು 0 ಅಥವಾ 1 ಅಷ್ಟೇ ಬರಿಬೇಕು, ಉಳಿದಿದ್ದೇನು ಬರೆಯುವ ಹಾಗಿಲ್ಲ. ಓಕೆ, ಈಗ ಇಲ್ಲಿ
ಇದು ಒಂದು ಏನಾಯ್ತು, ಒಂದು ನಿಬ್ಬಲ್ ಆತು. ಸೊ ಇದು ಒಂದು ನಿಬ್ಬಲ್ ಆತು. ಸೊ ಇದು ಒಂದು ನಿಬ್ಬಲ್, ಇದು ಒಂದು ನಿಬ್ಬಲ್. 2 ನಿಬ್ಬಲ್ಸ್‌ಗಳನ್ನ ನಾವು ಕೂಡಿಸಿದ್ವಿ ಅಂತಂದ್ರ ಎಷ್ಟಾಗ್ತೈತಿ? 1 ಬೈಟ್ ಆಗ್ತೈತಿ. ಒಂದು ನಿಬ್ಬಲವನ್ನ ಕೂಡಿಸಿದೀವಿ. 1 ನಿಬ್ಬಲ್ ಅಂತಂದ್ರೆ ಹಾಫ್ ಬೈಟ್. 2 ನಿಬ್ಬಲ್ಸ್‌ಗಳನ್ನ ಕೂಡಿಸಿದೀವಿ ಅಂತಂದ್ರೆ 1 ಬೈಟ್. ಹೌದಾ? ಇದರ ಅರ್ಧ, ಇದರ ಅರ್ಧ. ಓಕೆ, ಈ ರೀತಿ ಏನಪ್ಪಾ ಅಂತಂದ್ರೆ 1 ಬೈಟ್ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ನೋಡಬಹುದು 8 ಬಿಟ್ಸ್‌ಗಳನ್ನ 8 ಬಿಟ್ಸ್‌ಗಳಿದ್ವು ಅಂತಂದ್ರೆ ಅದು ಒಂದು ಬೈಟ್ ಆಗ್ತೈತೆ ಅಂತೇಳಿ. 8 ಬಿಟ್ಸ್ ಅದಾವ ಇಲ್ಲಿ. ಸೊ ಈ ಮೇಲಿನ 4 ಬಿಟ್ಸ್‌ಗಳು, ಇಲ್ಲಿ ಕೆಳಗಿನ 4 ಬಿಟ್ಸ್‌ಗಳು, ಈ 4 ಈ 4 ಈ 4 ಪ್ಲಸ್‌ಗಳನ್ನ ಮಾಡಿದ್ವಿ ಅಂತಂದ್ರೆ ಎಷ್ಟು ಅದು ಬಿಟ್ಸ್‌ಗಳು? 8 ಬಿಟ್ಸ್‌ಗಳಾದ್ವಲ್ವಾ? 8 ಬಿಟ್ಸ್‌ಗಳನ್ನ ನಾವು ಕೂಡಿಸಿದ್ವಿ ಅಂತಂದ್ರೆ ಎಷ್ಟಾಗ್ತಾ ಇದೆ? ಅದು ಒಂದು ಬೈಟ್ ಆಗ್ತಾ ಇದೆ. ಅದೇ ರೀತಿ ಅದು 2 ನಿಬ್ಬಲಿಗೆ ಸಮಾನ. ಹೌದಾ? ಇಲ್ಲೊಂದು ನಿಬ್ಬಲ್ ಆಯ್ತಾ? ಇದೊಂದು ನಿಬ್ಬಲ್. 2 ನಿಬ್ಬಲಿಗೆ ಸಮಾನ. ಓಕೆ, ಐ ಥಿಂಕ್ ಯು ಆರ್ ಅಂಡರ್‌ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಈಗ ಮುಂದಿನ ನೋಡೋಣ. 1024 ಬೈಟ್ಸ್‌ಗಳಾದ್ವು ಅಂತಂದ್ರೆ, ಈಗ ನೋಡ್ರಿ 1 ಬೈಟ್. ಓಕೆ, ಈಗ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ 1 ಬೈಟ್‌ದಲ್ಲಿ ಎಷ್ಟು ಬಿಟ್ಸ್‌ಗಳಿರ್ತಾವು? 8 ಇರ್ತಾವ. 8 ಅಂತಂದ್ರೆ ಈ ರೀತಿ 8 ಈ ರೀತಿ ಇರಬಹುದು. ಓಕೆ, ಎಷ್ಟದು? 3, 4, 5, 6, 7, 8. ಸೊ ಓಕೆ, 0, 1 ಬೈನರಿ ಡಿಜಿಟ್ಸ್‌ಗಳನ್ನ ಉಪಯೋಗ ಮಾಡ್ತೀವಿ. ಸೊ ಇಲ್ಲಿ ಇವು ಬಿಟ್ಸ್‌ಗಳು 8 ಬಿಟ್ಸ್‌ಗಳಾದ್ವಾ? 8 ಬಿಟ್ಸ್‌ಗಳು ಯಾವುದಕ್ಕೆ ಸಮಾನವಾದವು? 1 ಬೈಟ್‌ಗೆ ಸಮಾನ ಆಯ್ತಾ? ಈಗ ಈ ರೀತಿ ಎಷ್ಟು ಅಂತಂದ್ರೆ 1 ಬೈಟ್ ಆಯ್ತಾ ಇದು? ಸೊ ಈ ರೀತಿ 1024 ಬೈಟ್ಸ್‌ಗಳು. ಎಷ್ಟು? 1024 ಬೈಟ್ಸ್‌ಗಳು ನಾವು ಮಾಡಿದ್ವಿ ಅಂತಂದ್ರ ಅದು ಯಾವುದಕ್ಕೆ ಸಮಾನವಾಗ್ತಾ ಇದೆ? 1 ಕೆಬಿಗೆ ಸಮಾನ. ಅಂದ್ರೆ ಈಗಿಲ್ಲಿ 1 ಬೈಟ್ ಅಂದ್ರನ 8 ಡಿಜಿಟ್ ಅದು. 8 ನಂಬರ್ಸ್‌ಗಳಾದು. 1 ಬೈಟ್ ಅಂದ್ರನೇ 8 ನಂಬರ್ಸ್‌ಗಳಾದು. ಈ ರೀತಿ 1 ಬೈಟ್ ಏನಿದೆ, ಈ ರೀತಿ 1024 ಬೈಟ್ಸ್‌ಗಳನ್ನ ನಾವು ಕೂಡಿಸಿದೀವಿ ಅಂತಂದ್ರ 1 ಕೆಬಿ ಆಗ್ತಾ ಇದೆ. ಹಾಗಾದ್ರೆ ಇದರಲ್ಲಿ ಎಷ್ಟು ಈ ರೀತಿ ಬಿಟ್ಸ್‌ಗಳು ಬರ್ತಾವ ನೋಡ್ರಿ. ಹೌದಾ? ಇದಕ್ಕೆ 8ಲೇ ನಾವು ಗುಣಾಕಾರ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ನಮಗೆ. ಹೌದಾ? 1 ಬೈಟ್‌ದಲ್ಲಿ 8 ಬಿಟ್ಸ್‌ಗಳಿರ್ತಾವ. ಅದೇ ರೀತಿ 1024 ಬೈಟ್ಸ್‌ಗಳಲ್ಲಿ ಎಷ್ಟು ಬಿಟ್ಸ್‌ಗಳು ಬರ್ತಾವೆ? ಎಷ್ಟು ಬಿಟ್ಸ್‌ಗಳು ಬರ್ತಾವೆ? ಹಾಗಾದ್ರೆ ಲೆಕ್ಕ ಮಾಡಿದ್ರೆ ಎಷ್ಟಾಗ್ತದೆ? 8 ನಾಲ್ಕಲೇ 32, 16, 17, 1, 18, 8 ಸೊನ್ನೆಲೆ 0, 8 ಒಂದ್ಲೆ 8 ಅಂತಂದ್ರೆ 8182. ಓಕೆ, ಸಾರಿ ಇಲ್ಲಿ ಲೆಕ್ಕ ತಪ್ಪಿತು. 8 ನಾಲ್ಕಲೇ 32, 16, 17, 18, 19 ಆಗ್ಬೇಕಿದು. 8 ಎರಡ್ಲೆ 16, 16, 17, 18, 19 ಆಗ್ಬೇಕಿದು. ಆಮೇಲೆ ನೆಕ್ಸ್ಟ್ 8 ಸೊನ್ನೆಲೆ 0, ಸೊನ್ನೆಯಲ್ಲಿ 1 ಕೂಡಿಸಿದ್ರೆ 1, 8 ಒಂದ್ಲೆ 8. 8192 ಏನಾಗ್ತವೆ? ಬಿಟ್ಸ್‌ಗಳು ಆಗ್ತವೆ. ಓಕೆ, 8192 ಬಿಟ್ಸ್‌ಗಳು ಇದ್ವು ಅಂತಂದ್ರ ಏನಾಗ್ತಿದು? 1 ಕೆಬಿಗೆ ಸಮಾನ. ಓಕೆನಾ? 1 ಕೆಬಿಗೆ ಸಮಾನ ಆತು. ಓಕೆ, ಸೊ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಸಿಂಪಲ್ ಆಗಿ 1024 ಬೈಟ್ಸ್‌ಗಳಿಗೆ 1 ಕೆಬಿ ಆಗ್ತಾ ಇದೆ. ಸೊ ಕೆಬಿ ಅಂತಂದ್ರೆ ಕಿಲೋಬೈಟ್. ನೆಕ್ಸ್ಟ್ 1024 ಕೆಬಿಗಳನ್ನ ನಾವು ತಗೊಂಡ್ವಿ ಅಂತಂದ್ರೆ 1 ಮೆಗಾಬೈಟ್ ಆಗ್ತಾ ಇದೆ, 1 ಎಂಬಿ. ಸೊ ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಬಹುದು ಎಂಬಿದಲ್ಲಿ ಇರ್ತಾವೆ ನೋಡ್ರಿ ನಿಮ್ಮ ಫೋಟೋಸ್‌ಗಳು. ಸೊ ಒಂದೊಂದು ಫೋಟೋಸ್ ಎಷ್ಟೆಷ್ಟು ಇರ್ತಾವು? 3 ಎಂಬಿ ಇರ್ತೈತಿ, ಆಮೇಲೆ 4 ಎಂಬಿ ಇರ್ತೈತಿ. ಸೊ ಈ ರೀತಿ ಇರ್ತೈತಿ. ಸೊ ಇದರಲ್ಲಿ ಎಷ್ಟು ಡಿಜಿಟ್ಸ್‌ಗಳು ಬರ್ಬೋದು ನೋಡ್ರಿ. ಓಕೆ, ಸೊ ಲೆಕ್ಕ ಮಾಡಿ ಇದರಲ್ಲಿ ಎಷ್ಟು ಬಿಟ್ಸ್‌ಗಳು ಬರ್ಬೋದು ನೋಡ್ರಿ. ಹೌದಾ? 124 ಕೆಬಿಗಳನ್ನ ನಾವು ಕೂಡಿಸ್ಬೇಕು. 124 ಕೆಬಿ ಕೂಡಿಸಿದ್ರೆ 1 ಎಂಬಿ ಆಗ್ತಾ ಇದೆ. ಓಕೆ, 1 ಎಂಬಿ ಆಗ್ತಾ ಇದೆ. ಸೊ ಅದೇ ರೀತಿ 1024 ಎಂಬಿಗಳನ್ನ ಕೂಡಿಸಿದ್ರೆ 1 ಜಿಬಿ. ಸೊ ಪ್ಯಾಕೇಜ್ ಹಾಕಿಸ್ತಿರಲ್ಲ ಒಂದು ತಿಂಗಳಿಗೆ 1 ಜಿಬಿ ಡಾಟಾ ಇದೆ ಅಥವಾ 1.5 ಜಿಬಿ ಡಾಟಾ ಇದೆ. ನಿಮಗೆ ₹198 ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಪ್ಲಾನ್ಸ್‌ಗಳಿದಾವು. ಸೊ ಅವಾಗ ನೀವು ಜಿಬಿ ಅಂತೇಳಿ ನೋಡ್ತಾ ಇದ್ದೀರಿ. ಸೊ ಆ ಜಿಬಿ ಅಂತಂದ್ರೆ ಎಷ್ಟಕ್ಕೆ ಸಮ? ಅದು 1024 ಎಂಬಿ ಇರ್ತಾ ಇದೆ. ಸೊ ನೀವು ನಿಮ್ಮ ಒಂದು ಫೋಟೋ 1 ಎಂಬಿ ಇದೆ ಅಂತೇಳಿ ಅನ್ಕೊಳ್ಳಿ. ಸೊ ಈ ರೀತಿ 1024 ಫೋಟೋಸ್‌ಗಳನ್ನ 1024 ಫೋಟೋಸ್‌ಗಳನ್ನ ನೀವು ಡೌನ್‌ಲೋಡ್ ಮಾಡ್ಕೊಂಡ್ರಿ ಅಂತಂದ್ರ ಎಷ್ಟು ನಿಮ್ಮ ಇದು ಮುಗಿಯುತ್ತದೆ? ಮೆಮರಿ ಮುಗಿತಾ ಇದೆ. 1 ಜಿಬಿ ಮೆಮರಿ ಮುಗಿದು ಬಿಡ್ತೈತಿ. ಒಂದು ದಿವಸಕ್ಕೆ ಒಂದು ಮೆಮರಿ 1 ಜಿಬಿ 1 ಜಿಬಿ ನಿಮಗೆ ಡಾಟಾ ಫ್ರೀ ಇದೆ ಅಂತ ಅನ್ಕೊಳ್ಳಿ.
ಸೊ 1 GB ಡಾಟಾವನ್ನು ನೀವು ಮುಗಿಸ್ಬೇಕಂತಂದ್ರೆ 1 MB ಇರುವಂತಹ 1024 ಫೋಟೋಸ್‌ಗಳನ್ನ ಡೌನ್‌ಲೋಡ್ ಮಾಡ್ಕೊಂಡ್ರೆ ನಿಮ್ಮ 1 GB ಡಾಟಾ ಮುಗಿತಾ ಇದೆ. ಓಕೆ. ಸೊ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿಯ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿ ನೆಕ್ಸ್ಟ್ 1024 GBಗೆ 1 ಟೆರಾಬೈಟ್ ಇದೆ. ಓಕೆ. 1024 ನಾವು GB ಅಂತಂದ್ರೆ ಅದು 1 ಟೆರಾಬೈಟ್. ಆಮೇಲೆ 1024 TBಗೆ ಟೆರಾಬೈಟ್‌ಗೆ 1 ಪೆಟಾಬೈಟ್ ಇದೆ. ಸೊ ಅದೇ ರೀತಿ 1024 ಪೆಟಾಬೈಟ್‌ಗೆ 1 ಎಕ್ಸಾಬೈಟ್ ಅಂತ ಹೇಳಿ ಹೇಳ್ತೇವೆ. 1 ಎಕ್ಸಾಬೈಟ್ EB. ಸೊ ಐ ಥಿಂಕ್ TB, PB, EB ಇವುಗಳನ್ನ ನಾವು ಕೇಳಿರೋದಿಲ್ಲ. ಸೊ ಆಲ್ಮೋಸ್ಟ್ ಈಗ ಕಂಪ್ಯೂಟರ್ಸ್‌ಗಳಲ್ಲಿ, ಲ್ಯಾಪ್‌ಟಾಪ್ಸ್‌ಗಳಲ್ಲಿ ಮೆಮರಿಯನ್ನು ನಾವು ಕೇಳಿರ್ತೀವಿ. TB ಅಂತ ಹೇಳಿ ಕೇಳ್ತೇವೆ. 1 TB ಏನಿದೆ ಮೆಮರಿ ಇದೆ ಅಂತೇಳಿ. ಸೊ 1 TB ಮೆಮರಿ ಅಂತಂದ್ರೆ ಎಷ್ಟು? 1024 GB ಆಗಿರ್ತದೆ ಇದು. ಓಕೆ. ಸೊ ಈ ರೀತಿ ನೀವು ನೆನಪಿಟ್ಕೋಬಹುದು. ಅತಿ ಹೆಚ್ಚು ಮೆಮರಿ ಇರ್ತಕ್ಕಂಥದ್ದು 1 ಎಕ್ಸಾಬೈಟ್. 1 ಎಕ್ಸಾಬೈಟ್ ಅಂತಂದ್ರೆ ಏನು? ಎಷ್ಟಿರ್ತದೆ ಅದು? 1024 PB ಇರ್ತಾ ಇದೆ. ಐ ಥಿಂಕ್ ನೀವು ಎಲ್ಲರಿಗೂ ಅರ್ಥವಾಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋಸ್‌ಗಳು ನಿಮಗೆ ಯಾವ ರೀತಿ ಉಪಯುಕ್ತವಾಗ್ತಾ ಇವೆ, ಹಾಗೂ ಆದಷ್ಟು ಲೈಕ್ ಮಾಡಿ. ಒಂದು 100 ಲೈಕ್ಸ್ ಆದರೂ ಬರಲಿ ನಮ್ಮ ವಿಡಿಯೋಸ್‌ಗಳಲ್ಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ. ಸೊ ಆಲ್ಮೋಸ್ಟ್ ಆಮೇಲೆ ನಮ್ಮ ವಿಡಿಯೋಸ್‌ಗಳನ್ನ ಎಲ್ಲ ಕಡೆನೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ಸ್ಮರಣೆಗೆ ಬರೋಣ. ಈಗ ನಾವು ಮೆಮರಿ ಅಂತ ಹೇಳ್ತೇವೆ. ಓಕೆ. ಈಗ ಮೆಮರಿಗಳಲ್ಲಿ 2 ಪ್ರಕಾರ ಇದಾವೆ ಸ್ಮರಣೆಗಳಲ್ಲಿ. ಒಂದನೇದು ಪ್ರಧಾನ ಸ್ಮರಣೆ ಇದೆ, ಅದೇ ರೀತಿ ದ್ವಿತೀಯ ಸ್ಮರಣೆ. ಈಗ ಪ್ರಧಾನ ಸ್ಮರಣೆ ಅಂತಂದ್ರೆ ಪ್ರೈಮರಿ ಮೆಮರಿ ಅಂತ ಹೇಳ್ತೀವಿ. ಗಣಕಯಂತ್ರದ ವಿದ್ಯುತ್ ಗುಂಡಿಯನ್ನು ಆರಿಸಿದ ನಂತರ ಇದರೊಳಗಿರುವ ದತ್ತಾಂಶ ಅಳಿಸಿ ಹೋಗುವುದು. ಆದ್ದರಿಂದ ಇದನ್ನು ತಾತ್ಕಾಲಿಕ ಸ್ಮರಣೆ ಅಂತ ಹೇಳಿ ಹೇಳ್ತೇವೆ ನಾವು. ತಾತ್ಕಾಲಿಕ ಮೆಮರಿ, ಟೆಂಪರರಿ ಏನಿರ್ತೈತಿ ಇದು ಮೆಮರಿ ಇರ್ತೈತಿ. ಅದು ಯಾವುದು? ಪ್ರಧಾನ ಸ್ಮರಣೆ. ಈಗ ನೋಡಿ, ನಮ್ಮ CPU ಇದೆ ಅಂತ ಅನ್ಕೊಡಿ. ಸೊ CPUದಲ್ಲಿ ಒಂದು ಗುಂಡಿ ಬರ್ತದೆ. ಗುಂಡಿ ಅಂತಂದ್ರೆ ಬಟನ್. ಓಕೆ. ವಿದ್ಯುತ್ ಗುಂಡಿ ಇದೆ. ಅದೇ ರೀತಿ ಇಲ್ಲಿ ನಮ್ಮ ಬೋರ್ಡ್ ಇರ್ತಾ ಇದೆ. ಬಟನ್ಸ್‌ಗಳಿರ್ತಾವೆ, ಎಲೆಕ್ಟ್ರಾನಿಕ್ ಬಟನ್ಸ್‌ಗಳಿರ್ತಾವೆ. ಸೊ ಇದಕ್ಕೆ ನಾವು ಅಟ್ಯಾಚ್ ಮಾಡಿರ್ತೀವಿ. ಸೊ ಇಲ್ಲಿ ಬಟನ್ಸ್‌ಗಳನ್ನ ನಾವು ಆಫ್ ಮಾಡಿದ ತಕ್ಷಣ ವಿದ್ಯುತ್ ಗುಂಡಿಯನ್ನ, ವಿದ್ಯುತ್ ಬಟನ್‌ವನ್ನ ನಾವು ಆಫ್ ಮಾಡಿದ್ವಿ ಅಂತಂದ್ರೆ ಅವಾಗ ಏನಾಗ್ತೈತಿ? ಇದ್ರೊಳಗಿರುವಂತಹ ದತ್ತಾಂಶ ಏನಿರ್ತೈತೆ ಅಲ್ಲ, ಸೊ ಇದರಲ್ಲಿ ಇರುವಂತಹ ಏನೋ ನಾವು ಕೆಲಸ ಮಾಡ್ತಿರ್ತೀವಿ, ಅದು ದತ್ತಾಂಶ ಇರ್ತೈತಿ. ಸೊ ಆ ಏನು ದತ್ತಾಂಶ ಇರ್ತೈತಿ ಅದು ಅಳಿಸಿ ಹೋಗ್ತದೆ. ನಾವು ಒಂದ್ ವೇಳೆ ಸೇವ್ ಮಾಡಲಿಲ್ಲ ಅಂತಂದ್ರೆ, ಯಾವುದೇ ಒಂದು ಫೈಲನ್ನು ಸೇವ್ ಮಾಡಲಿಲ್ಲ ಅಂತಂದ್ರೆ, ಈಗ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೇವೆ ನಾವು. ಸೊ ಅದು ಒಂದು ವರ್ಕ್ ನಡೀತಾ ಇರ್ತಾ ಇದೆ. ಸೊ ಏನೋ ಟೈಪಿಂಗ್ ಮಾಡ್ತಾ ಇರ್ತೀವಿ ಈ ರೀತಿ ಆ ಒಂದು ಪೇಜ್‌ದಲ್ಲಿ. ಸೊ ಒಮ್ಮಿಂದೊಮ್ಮೆಲೆ ಕರೆಂಟ್ ಹೋಯ್ತು ಅಂತಂದ್ರೆ, ಸ್ವಿಚ್ ಆಫ್ ಆಯ್ತು ಅಂತಂದ್ರೆ, ಸೊ ಅವಾಗ ಏನಾಗ್ತಾ ಇದೆ? ಇದು ಅಳಿಸಿ ಹೋಗ್ತಾ ಇದೆ. ಏನಾಗ್ತಾ ಇದೆ? ಇದು ಅಳಿಸಿ ಹೋಗ್ತಾ ಇದೆ. ಯಾವಾಗಿನವರೆಗೆ ನಮ್ಮ ಕಂಪ್ಯೂಟರ್ ಆನ್ ಇರ್ತೈತಿ ಅವಾಗಿನವರೆಗೆ ಇದು ದತ್ತಾಂಶ ಶೇಖರಣೆ ಇರ್ತೈತಿ. ಅದು ಎಲ್ಲಿ ಶೇಖರಣೆ ಆಗಿರ್ತೈತಿ? ಅದು ಪ್ರೈಮರಿ ಮೆಮರಿದಲ್ಲಿ. ಒಂದ್ ವೇಳೆ ಬಟನ್ ಆಫ್ ಆಯ್ತು ಅಥವಾ ಕರೆಂಟ್ ಹೋಯ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥ ಇದೇನಿರ್ತೈತಿ? ಇದು ಮೆಮರಿ. ಇದೇನು ನಾವು ಮಾಡಿರ್ತೀವಿ ಟೈಪಿಂಗ್ ಅಥವಾ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಪ್ರೊಜೆಕ್ಟ್ ಮಾಡ್ತಿರ್ತೀವಿ, ಅದು ಅಳಿಸಿ ಹೋಗ್ತಾ ಇದೆ. ಸೊ ಪ್ರೈಮರಿ ಮೆಮರಿದಲ್ಲಿ ಇರೋದ್ರಿಂದ ಅದು ಅಳಿಸಿ ಹೋಗ್ತಾ ಇದೆ. ನಾವು ಒಂದ್ ವೇಳೆ ಅದನ್ನ ಸೇವ್ ಮಾಡಿದ್ವಿ ಅಂತಂದ್ರೆ ಅದು ಏನಾಗ್ತಾ ಇದೆ? ಅದು ಸೆಕೆಂಡರಿ ಮೆಮರಿಗೆ ಹೋಗ್ತಾ ಇದೆ. ಅದು ಎಲ್ಲಿಗೆ ಹೋಗ್ತಾ ಇದೆ? ಅದು ಸೆಕೆಂಡರಿ ಮೆಮರಿಗೆ ಹೋಗ್ತಾ ಇದೆ. ಇಲ್ಲಿ ಸೇವ್ ಅನ್ನುವಂಥ ಬಟನ್ ಇರ್ತೈತಿ. ಸೇವ್ ಮಾಡಿದ್ವಿ ಅಂತಂದ್ರೆ ಸೆಕೆಂಡರಿ ಮೆಮರಿಗೆ ಹೋಗ್ತಾ ಇದೆ. ಸೊ ಅವಾಗ ನೀವು ಸ್ವಿಚ್ ಆಫ್ ಮಾಡ್ರಿ, ಸ್ವಿಚ್ ಆನ್ ಮಾಡ್ರಿ, ಯಾವಾಗಿನವರೆಗೆ ಡಿಲೀಟ್ ಮಾಡೋದಿಲ್ಲ ಅವಾಗಿನವರೆಗೆ ಅದು ಡಿಲೀಟ್ ಆಗೋದಿಲ್ಲ. ಓಕೆ. ಸೊ ಈ ರೀತಿ ಇದು ಪ್ರಧಾನ ಸ್ಮರಣೆ ಅಂತ ಹೇಳ್ತೀವಿ, ಪ್ರೈಮರಿ ಮೆಮರಿ ಅಂತ ಹೇಳ್ತೀವಿ. ಇದಕ್ಕೆ ನಾವು ತಾತ್ಕಾಲಿಕ ಸ್ಮರಣೆ ಅಂತ ಹೇಳ್ತೀವಿ. ಸೊ ಇದಾದ ನಂತರ ವಿಧಗಳು ಇದರಲ್ಲಿ ಪ್ರೈಮರಿ ಮೆಮರಿದಲ್ಲಿದೆ. ಒಂದನೇದು ಅನಿಯತ ಪ್ರಾಪ್ಯ ಸ್ಮರಣೆ ಅಂತ ಹೇಳ್ತೇವೆ. ಇಂಗ್ಲಿಷ್‌ನಲ್ಲಿ ನಾವು RAM ಅಂತ ಹೇಳ್ತೇವೆ. ರ್ಯಾಂಡಮ್ ಅಕ್ಸೆಸ್ ಮೆಮರಿ. ಲಾಂಗ್ ಫಾರ್ಮ್ ಗೊತ್ತಿರಲಿ RAMದು. ರ್ಯಾಂಡಮ್ ಅಕ್ಸೆಸ್ ಮೆಮರಿ, ಅನಿಯತ ಪ್ರಾಪ್ಯ ಸ್ಮರಣೆ ಅಂತ ಹೇಳ್ತೀವಿ. ಸೊ ಈಗ RAM ಅಂತಂದ್ರೆ ಏನು? ಓದು ಬರೇ ಸ್ಮರಣೆಯಾಗಿದ್ದು ತಾತ್ಕಾಲಿಕವಾಗಿದೆ. ಸೊ ಇಲ್ಲಿ ನಾವು ಏನ್ ಮಾಡಬಹುದು? ಓನ್ಲಿ ಓದಬಹುದು ಅಥವಾ ಬರೆಯಬಹುದು. ಈಗಾಗಲೇ ನಾನು ನಿಮಗೆ ಹೇಳಿದೆ. ಸೊ ಇಲ್ಲಿ ಬರೀತಾ ಇರ್ತೀವಿ. ಸೊ ಇವೆಲ್ಲವೂ ಎಲ್ಲಿ ಸೇವ್ ಆಗ್ತಿರ್ತಾವೆ? ಎಲ್ಲಿ ಇರ್ತಾವೆ? ಇವು ಎಲ್ಲ RAMದಲ್ಲಿ ಇರ್ತೈತೆ ಅದು. ಓಕೆ. ಸೊ ಇದು ತಾತ್ಕಾಲಿಕವಾಗಿ ಇರ್ತಕ್ಕಂತಹ ಒಂದು ಮೆಮರಿ. ಓಕೆ. RAM ಇದು ಒಂದು ತಾತ್ಕಾಲಿಕ ಮೆಮೊರಿ, ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ನಾವು ನೋಡಬಹುದು ಇವೆಲ್ಲ ಏನಪ್ಪಾ ಅಂತಂದ್ರೆ ಇವು RAMಗಳು. ಇವೆಲ್ಲವುಗಳು ಏನಿವು? RAMಗಳು. ಓಕೆ. ಸೊ ಈ ರೀತಿ ಇಲ್ಲಿ ನಾವು ಇವುಗಳಿಗೆ ಅಟ್ಯಾಚ್ ಮಾಡ್ತೇವೆ. ಇಲ್ಲಿ ಹಾಕಿರ್ತೇವೆ ಇಲ್ಲಿ. RAMಗಳು CPUದಲ್ಲಿ ಇರ್ತಾವೆ. ಇದಾದ ನಂತರ
ಅನಿಯತ ಪ್ರಾಪ್ಯದಲ್ಲಿ ಇದ್ರೊಳಗನ ರ್ಯಾಮ್ದೊಳಗನ 2 ಪ್ರಕಾರ ಬರ್ತಾವೆ. ಒಂದನೇದು ಎಸ್ ರ್ಯಾಮ್ ಅಂತ ಇದೆ. ಸೊ ಅದಕ್ಕೆ ಸ್ಟ್ಯಾಟಿಕ್ ರ್ಯಾಮ್ ಅಂತ ಹೇಳ್ತೇವೆ. ಇನ್ನೊಂದು ಡಿ ರ್ಯಾಮ್ ಅಂತ ಹೇಳ್ತೇವೆ, ಡೈನಾಮಿಕ್ ರ್ಯಾಮ್ ಅಂತ ಹೇಳ್ತೇವೆ. ಸೊ ಈಗ ಎಸ್ ರ್ಯಾಮ್ ಅಂತಂದ್ರೆ ಏನು? ಕಂಪ್ಯೂಟರ್ನಲ್ಲಿ ಅತ್ಯಂತ ವೇಗದಿಂದ ಕಾರ್ಯನಿರ್ವಹಿಸುವಂತದ್ದು ಸ್ಮರಣೆ. ಅದು ಅತ್ಯಂತ ವೇಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಯಾವುದದು? ಎಸ್ ರ್ಯಾಮ್, ಸ್ಟ್ಯಾಟಿಕ್ ರ್ಯಾಮ್. ಇದಕ್ಕೆ ನಾವು ಇನ್ನೊಂದು ಹೆಸರನ್ನು ಕೊಡ್ತೇವೆ. ಅದು ಯಾವುದಪ್ಪ ಅಂತಂದ್ರೆ ಕ್ಯಾಕೆ ಮೆಮರಿ ಅಂತ ಹೇಳ್ತೇವೆ ನೋಡ್ರಿ. ನಿಮ್ಮ ಮೊಬೈಲ್ಸ್ದಲ್ಲಿನೂ ಇರ್ತೈತೆ ಇದು ಕ್ಯಾಕೆ ಮೆಮರಿ. ಸೊ ಇದು ಸಹ ಏನಪ್ಪಾ ಅಂತಂದ್ರೆ ನಾವೇನಾದ್ರೂ ಕೆಲಸ ಮಾಡ್ತಿರ್ತೇವೆ, ಅದು ಹೋಗಿ ಅಲ್ಲಿ ಸ್ಟೋರೇಜ್ ಆಗ್ತಾ ಇರ್ತಾ ಇದೆ. ಸೊ ಅದನ್ನು ಸಹ ನಾವೇನ್ ಮಾಡ್ತೀವಿ? ಕ್ಲೀನ್ ಮಾಡ್ತಾ ಇದ್ದೇವೆ ಕ್ಯಾಕೆ ಮೆಮರಿ. ಸೊ ಅವಾಗ ನಮ್ಮ ಮೆಮರಿ ಮತ್ತೇನಾಗ್ತಾ ಇದೆ? ರ್ಯಾಮ್ ಮೆಮರಿ ಏನಾಗ್ತಾ ಇದೆ? ಅದು ಹೆಚ್ಚಾಗ್ತಾ ಇದೆ. ಇದು ಕ್ಯಾಕೆ ಮೆಮರಿಯನ್ನು ನಾವು ಕ್ಲೀನ್ ಮಾಡಿದ್ವಿ ಅಂತಂದ್ರೆ. ಸೊ ಎಸ್ ರ್ಯಾಮ್ಗೆ ನಾವು ಕ್ಯಾಕೆ ಮೆಮರಿ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಇದು ಅತ್ಯಂತ ವೇಗವಾಗಿ ಕಾರ್ಯವನ್ನ ಮಾಡುವಂಥದ್ದು. ಓಕೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಡಿ ರ್ಯಾಮ್ ಇದೆ, ಡೈನಾಮಿಕ್ ರ್ಯಾಮ್ ಅಂತ ಹೇಳ್ತೇವೆ. ಸೊ ಇದು ಏನಪ್ಪಾ ಅಂತಂದ್ರೆ ಇದನ್ನ ಎದಕ್ಕೆ ಯೂಸ್ ಮಾಡ್ತೇವೆ ಅಂತಂದ್ರೆ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ಗಳಲ್ಲಿ ನಾವು ಇವುಗಳನ್ನ ಯೂಸ್ ಮಾಡ್ತೇವೆ. ಎಲ್ಲಿ? ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ಗಳಲ್ಲಿ ಇವುಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ಇವುಗಳು ಬಹಳ ಲೋ ಕಾಸ್ಟ್ ಆಗಿರ್ತವೆ. ಇವುಗಳು ಏನಾಗಿರ್ತವೆ? ಬಹಳ ಲೋ ಕಾಸ್ಟ್ ಆಗಿರ್ತವೆ. ಆಮೇಲೆ ಲೋ ಕಾಸ್ಟ್ ಜೊತೆಗೆ ಹೈ ಕೆಪಾಸಿಟಿ ಮೆಮರಿಯನ್ನ ಹೊಂದಿರ್ತವೆ. ಇವು ಹೈ ಕೆಪಾಸಿಟಿ ಮೆಮೊರಿಯನ್ನ ಹೊಂದಿರ್ತವೆ. ಯಾವುದು? ಡಿ ರ್ಯಾಮ್ಸ್ಗಳು. ಸೊ ಇವು ಆಲ್ಮೋಸ್ಟ್ ಆಲ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ಗಳಲ್ಲಿ ನಾವು ಇವುಗಳನ್ನ ಏನ್ ಮಾಡ್ತೇವೆ? ಡಿ ರ್ಯಾಮ್ಸ್ಗಳನ್ನ ಉಪಯೋಗ ಮಾಡ್ತಾ ಇದ್ದೇವೆ. ಸೊ ಇದು ಒಂಥರದ ರ್ಯಾಮ್ ಆಗಿದೆ. ಸೊ ತಾತ್ಕಾಲಿಕವಾಗಿರ್ತಕ್ಕಂತಹ ಒಂದು ಮೆಮರಿ. ಅದೇ ರೀತಿ ಈಗ ಎರಡನೇದು ನೋಡೋಣ ನಾವು. ಓದುವ ಮಾತ್ರ ಸ್ಮರಣೆ ಅಂತ ಹೇಳಿದೆ, ರಾಮ್ ಅಂತ ಹೇಳಿದೆ, ರೀಡ್ ಓನ್ಲಿ ಮೆಮರಿ ಅಂತೇಳಿ. ಓದು ಮಾತ್ರ ಸ್ಮರಣೆಯಾಗಿದ್ದು ಶಾಶ್ವತವಾಗಿ ಇದೆ. ಸೊ ನೋಡ್ರಿ, ಈಗ ರಾಮ್ ಇದು ಏನಪ್ಪಾ ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು. ಯಾವಾಗಲೂ ಇದು ಏನಿರ್ತೈತಪ್ಪ ಅಂತಂದ್ರೆ ಶಾಶ್ವತವಾಗಿರ್ತದೆ. ಸೊ ಯಾವ ರೀತಿ ಶಾಶ್ವತವಾಗಿರ್ತಾ ಇದೆ ಅಂತಂದ್ರೆ ಈಗ ನಮ್ಮ ಒಂದು CPU ದಲ್ಲಿ ಒಂದೇನೋ ಒಂದು ಪ್ರೋಗ್ರಾಮ್ಸ್ ಇರ್ತವೆ. ಕೆಲವೊಂದಿಷ್ಟು ಸಿ ಡ್ರೈವ್ ದಲ್ಲಿ ಕೆಲವೊಂದಿಷ್ಟು ಪ್ರೋಗ್ರಾಮ್ ಫೈಲ್ಸ್ ಇರ್ತವೆ. ಸೊ ಆ ಪ್ರೋಗ್ರಾಮ್ ಫೈಲ್ಸ್ಗಳು ಏನಪ್ಪಾ ಅಂತಂದ್ರೆ ಅವು ಎಲ್ಲಿ ಸೇವ್ ಆಗಿರ್ತಾವಪ್ಪ ಅಂತಂದ್ರೆ ರಾಮ್ ದಲ್ಲಿ ಸೇವ್ ಆಗಿರ್ತವೆ. ಎಲ್ಲಿ ಸೇವ್ ಆಗ್ತವೆ? ಅವೆಲ್ಲವೂ ಸಹ ರಾಮ್ ದಲ್ಲಿ ಸೇವ್ ಆಗಿರ್ತವೆ. ಇವುಗಳು ಏನಪ್ಪಾ ಅಂತಂದ್ರೆ ಶಾಶ್ವತವಾಗಿರ್ತವೆ. ಇವುಗಳನ್ನು ಅಳಿಸಲಿಕ್ಕೆ ಆಗೋದಿಲ್ಲ. ಸೊ ಇದ್ರೊಳಗನ ಏನಪ್ಪಾ ಅಂತಂದ್ರ 3 ಪ್ರಕಾರಗಳಿದಾವು. ಒಂದನೇದು ಪಿ ರಾಮ್ ಅಂತ ಇದೆ, ಪ್ರೋಗ್ರಾಮೇಬಲ್ ರಾಮ್ ಅಂತ ಹೇಳ್ತೀವಿ. ಇವುಗಳ ಅಬ್ರಿವೇಷನ್ಸ್ ಗಳನ್ನ ನೆನಪಿಟ್ಕೊಳ್ಳಿ. ಪಿ ರಾಮ್ ಅಂತಂದ್ರೆ ಪ್ರೋಗ್ರಾಮೇಬಲ್ ರಾಮ್, ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮರಿ. ಅದೇ ರೀತಿ ಇಪಿ ರಾಮ್ ಅಂತ ಇದೆ, ಇರೇಸೇಬಲ್ ಪ್ರೋಗ್ರಾಮೇಬಲ್ ರಾಮ್ ಅಂತ ಹೇಳಿ. ಅದೇ ರೀತಿ ಇಇಎಫ್ ROM ಇಇಎಫ್ ರಾಮ್ ಅಂತ ಇದೆ, ಎಲೆಕ್ಟ್ರಿಕಲಿ ಪ್ರೋಗ್ರಾಮೇಬಲ್. ಪ್ರೋಗ್ರಾಮೇಬಲ್ ಆಗಿರ್ತಕ್ಕಂಥದ್ದು. ಎಲೆಕ್ಟ್ರಿಕಲಿ ಪ್ರೋಗ್ರಾಮ್, ಇದು ಎಫ್ ಅಲ್ಲ ಪಿ ಆಗಬೇಕು. ಎಲೆಕ್ಟ್ರಿಕಲಿ ಇರೇಸೇಬಲ್ ಪ್ರೋಗ್ರಾಮ್ ಇದು. ಓಕೆ, ಎಲೆಕ್ಟ್ರಿಕಲಿ ಇರೇಸೇಬಲ್ ಪ್ರೋಗ್ರಾಮ್, ರೀಡ್ ಓನ್ಲಿ ಮೆಮರಿ. ಸೊ ಇವುಗಳ ಒಂದು ಲಾಂಗ್ ಫಾರ್ಮ್ ನಿಮಗೆ ಗೊತ್ತಿರಲಿ. ಒಂದನೇದು ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಅದೇ ರೀತಿ ಎರಡನೇದು ಇರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಅದೇ ರೀತಿ ಮೂರನೇದು ಎಲೆಕ್ಟ್ರಿಕಲಿ ಇರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇವುಗಳ ಲಾಂಗ್ ಫಾರ್ಮ್ ನಿಮಗೆ ಗೊತ್ತಿರಲಿ, ಬರೆದಿಟ್ಕೊಳ್ಳಿ. ಸೊ ಇಲ್ಲಿ ನಾವು ನೋಡಬಹುದು ರಾಮ್ ಈ ರೀತಿ ಇರ್ತಾ ಇದೆ. CPU ದಲ್ಲಿ ಎಲ್ಲ ಕಡೆಯಿಂದ ಈ ರೀತಿ ಪಿನ್ಸ್ಗಳು ಇರ್ತವೆ, ಅಟ್ಯಾಚ್ ಆಗಿರ್ತೈತೆ ರಾಮ್. ಇದು ಸಪ್ರೇಟ್ ಆಗಿ ನಾನು ಇಲ್ಲಿ ರಾಮ್ದು ಒಂದು ಚಿತ್ರವನ್ನು ಕೂಡ ನೀಡ್ತೇನೆ. ಸೊ ಈಗ ಇಲ್ಲಿ ನಾವು ಪ್ರೈಮರಿ ಮೆಮರಿ ಎಲ್ಲ ನೋಡಿದ್ವಿ. ಸೊ ಪ್ರೈಮರಿ ಮೆಮರಿದಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿ. ಸೊ ಇದು ಪ್ರೈಮರಿ ಮೆಮರಿ ಎಲ್ಲ ಕಂಪ್ಯೂಟರ್ದಲ್ಲಿಯೇ ಇರ್ತಾ ಇದೆ, CPU ದಲ್ಲಿ. ಸೊ ರ್ಯಾಮ್ ಇರ್ತಾ ಇದೆ. ರ್ಯಾಮ್ದಲ್ಲಿ ಎಸ್ ರ್ಯಾಮ್ ಇದೆ, ಆಮೇಲೆ ಡಿ ರ್ಯಾಮ್ ಇದೆ. ಅದೇ ರೀತಿ ರಾಮ್ ಇದೆ, ರೀಡ್ ಓನ್ಲಿ ಮೆಮರಿ ಅಂತೇಳಿ. ಇದರಲ್ಲಿ ಪಿ ರಾಮ್ ಇದೆ, ಇಪಿ ರಾಮ್ ಇದೆ, ಇಇಪಿ ರಾಮ್ ಕೂಡ ಇದೆ. ಸೊ ಇವುಗಳನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ದ್ವಿತೀಯ ಸ್ಮರಣೆ ಅಂತ ಹೇಳಿದೆ. ಈಗ ಸೆಕೆಂಡರಿ ಮೆಮರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗಣಕಯಂತ್ರದ ವಿದ್ಯುತ್ ಗುಂಡಿಯನ್ನು ಆರಿಸಿದ ನಂತರ ಇದರ ಒಳಗೆ ಇರುವ ದತ್ತಾಂಶ ಹಾಗೆಯೇ ಉಳಿಯುವುದು. ಆದ್ದರಿಂದ ಇದನ್ನು ಶಾಶ್ವತ ಸ್ಮರಣೆಯನ್ನು ಅಂತೇಳಿ ಹೇಳ್ತೇವೆ. ಇದನ್ನು ಹೆಚ್ಚಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರ್ತವೆ ಇವು. ಸೊ ಇವುಗಳಲ್ಲಿ ಕೆಲವೊಂದಿಷ್ಟು ವಿಧಗಳು ಕೂಡ ಇದೆ. ಸೊ ಈಗ ನಾವು ಕಂಪ್ಯೂಟರ್ದ ಬಟನ್ ಅನ್ನು ಆಫ್ ಮಾಡಿದ
ನಂತರವೂ ಕೂಡ ಕಂಪ್ಯೂಟರ್‌ನಲ್ಲಿ ಏನಪ್ಪಾ ಅಂತಂದ್ರೆ ಮೆಮರಿಯನ್ನು ನಾವು ಏನು ಸೇವ್ ಮಾಡಿರ್ತೀವಿ ಅದನ್ನ ಸೇವ್ ಮಾಡಬಹುದು. ಸೊ ಅವುಗಳನ್ನ ಎಲ್ಲೆಲ್ಲಿ ಸೇವ್ ಮಾಡ್ತೀವಪ್ಪ ಅಂತಂದ್ರೆ, ಸೊ ಅದರಲ್ಲಿ ಇರ್ತಕ್ಕಂಥ ವಿಧಗಳು ಯಾವ್ಯಾವುದು ಅಂತಂದ್ರೆ, ಒಂದನೇದ್ದು ಕಾಂತೀಯ ಸಾಧನಗಳು ಮ್ಯಾಗ್ನೆಟಿಕ್ ಡಿವೈಸಸ್‌ಗಳಿದಾವು. ಅದೇ ರೀತಿ ದೃಷ್ಟಿ ಸಾಧನಗಳಿದಾವು, ಆಪ್ಟಿಕಲ್ ಡಿವೈಸಸ್, ಆಮೇಲೆ ಸಾಲಿಡ್ ಸ್ಟೇಟ್ ಸಾಧನಗಳು ಅಂತ ಹೇಳಿದಾವು. 3 ಪ್ರಕಾರದ ಸಾಧನಗಳು ಬರ್ತವೆ. ಸೊ ಒಂದನೇದ್ದು ನೋಡೋಣ ನಾವು, ಕಾಂತೀಯ ಸಾಧನಗಳು ಯಾವ ರೀತಿ ಇರ್ತಾವ ಅಂತ ಹೇಳಿ, ಮ್ಯಾಗ್ನೆಟಿಕ್ ಡಿವೈಸಸ್‌ಗಳು. ಇವುಗಳಲ್ಲಿಯೂ ಕೂಡ 3 ಪ್ರಕಾರ ಬರ್ತವೆ. ಓಕೆ. ಕಾಂತೀಯ ಸಾಧನಗಳ ಒಳಗನ ಬರುವಂತದ್ದು 3 ಪ್ರಕಾರಗಳು. ಈಗ ಇಲ್ಲಿ ಕಾಂತೀಯ ಸಾಧನ ಅಂತಂದ್ರೆ ಏನು, ಮೊಟ್ಟ ಮೊದಲನೇದಾಗಿ ನೋಡೋಣ ನಾವು. ಮ್ಯಾಗ್ನೆಟಿಕ್ ಡಿವೈಸಸ್‌ಗಳು ಅಂತಂದ್ರೆ ಇವು ಕ್ರೋಮಿಯಂ ಮತ್ತು ಕಬ್ಬಿಣದ ಆಕ್ಸೈಡ್‌ಗಳನ್ನು ಬಳಸಿ ಈ ಸ್ಮರಣೀಯಗಳನ್ನು ಅಭಿವೃದ್ಧಿಪಡಿಸಿರ್ತಾರೆ ಅಂತಂದ್ರೆ, ಈಗ ಕಾಂತೀಯ ಏನಿದಾವಲ್ಲ ಇವು ಫ್ಲಾಪಿ ಡಿಸ್ಕ್ ಆಗಿರಬಹುದು, ಕಠಿಣ ಹಾರ್ಡ್ ಡಿಸ್ಕ್ ಆಗಿರಬಹುದು, ಮ್ಯಾಗ್ನೆಟಿಕ್ ಟೇಪ್ ಆಗಿರಬಹುದು, ಇವುಗಳ ಎಲ್ಲವೂ ಸಹ ಕಾಂತೀಯ ಸಾಧನಗಳು. ಇವುಗಳನ್ನ ಯಾವುದರಿಂದ ಅಭಿವೃದ್ಧಿಪಡಿಸಿರ್ತಾರೆ ನೆನಪಿಟ್ಕೊಳ್ಳಿ, ಕ್ರೋಮಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ ಇವುಗಳನ್ನ ಬಳಸಿಕೊಂಡು ಏನ್ ಮಾಡಿರ್ತಾರೆ, ಕಾಂತೀಯ ಸಾಧನಗಳನ್ನ ಮಾಡಿರ್ತಾರೆ. ಸೊ ಇವುಗಳಲ್ಲಿ ವಿಧಗಳು. ಒಂದನೇದ್ದು ಫ್ಲಾಪಿ ಡಿಸ್ಕ್. ಫ್ಲಾಪಿ ಡಿಸ್ಕ್ ವನ್ನ 1972ರಲ್ಲಿ ಐಬಿಎಂ ಸಂಸ್ಥೆ ಇದನ್ನು ಪರಿಚಯಿಸಿತು. ಪ್ರಸ್ತುತವಾಗಿ ಬಳಕೆಯಲ್ಲಿರುವಂತಹ ಫ್ಲಾಪಿ ಏನು ಡಿಸ್ಕ್ಗಳಿದಾವು ಅವು ಎಷ್ಟು ಆಕಾರದಿದಾವ ಅಂತಂದ್ರೆ 3.14 ಇಂಚ್ ಆಕಾರವನ್ನ ಹೊಂದಿವೆ. ಆಮೇಲೆ ಇವುಗಳ ಸಂಗ್ರಹಣಾ ಸಾಮರ್ಥ್ಯ 1.44 MB ಮಾತ್ರ. ನೋಡ್ರಿ, ಒಂದು ಫ್ಲಾಪಿ ಡಿಸ್ಕ್ ಎಷ್ಟಿರ್ತಾ ಇದೆ, ಓನ್ಲಿ 1.44 MB. ಈಗ ನಮ್ಮ ಫೋಟೋಸ್ಗಳನ್ನ ನಾವು ತೆಗೆದ್ವಿ ಅಂತಂದ್ರೆ ಮೊಬೈಲ್ದಲ್ಲಿ ಅವು ಆಲ್ಮೋಸ್ಟ್ 3 MB ಇರ್ತಾವೆ. ಸೊ ಫ್ಲಾಪಿ ಡಿಸ್ಕ್ದಲ್ಲಿ ಇಡಿಸೋದೇ ಇಲ್ಲ ಅವು. ಸೊ ಫ್ಲಾಪಿ ಡಿಸ್ಕ್ ಏನಪ್ಪಾ ಅಂತಂದ್ರೆ ಅಷ್ಟು ಚಿಕ್ಕದು ಮೆಮೊರಿಯನ್ನು ಹೊಂದಿರತಕ್ಕಂಥದ್ದು. ಸೊ ಇದನ್ನ ಪರಿಚಯ ಮಾಡಿರ್ತಕ್ಕಂಥದ್ದು ಯಾವಾಗ, 1972ರಲ್ಲಿ IBM. ಸೊ IBM ಅಂತಂದ್ರೆ ಏನು, ಇಂಟರ್ನ್ಯಾಷನಲ್ ಬಿಸಿನೆಸ್ ಮಷೀನ್ ಕಾರ್ಪೊರೇಷನ್ ಅಂತ ಹೇಳ್ತೇವೆ. IBM ಅಂತಂದ್ರೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಮಷೀನ್ಸ್ ಅಂತ ಹೇಳ್ತೇವೆ, ಮಷೀನ್ಸ್ ಕಾರ್ಪೊರೇಷನ್. ಸೊ ಇದನ್ನ ಏನಪ್ಪಾ ಅಂತಂದ್ರೆ IBM ಇದು ಪರಿಚಯ ಮಾಡಿರ್ತಕ್ಕಂಥದ್ದು ಫ್ಲಾಪಿ ಡಿಸ್ಕ್ ಬಂದು. ಓಕೆ. ಸೊ ಇದಾದ ನಂತರ ನಾವು ನೋಡೋಣ, ಇಲ್ಲಿ ನಾವು ನೋಡಬಹುದು ಫ್ಲಾಪಿ ಡಿಸ್ಕ್ ಈ ರೀತಿ ಇರ್ತಾ ಇದೆ. ಸೊ ಮೊದಲು CPU-ದಲ್ಲಿ ಯೂಸ್ ಆಗ್ತಾ ಇದ್ವು ಇವು, ಈಗ ಆಲ್ಮೋಸ್ಟ್ ಅಲ್ಲಿ ಇವುಗಳನ್ನ CPU-ದಿಂದ ತೆಗೆಯಲಾಗಿದೆ. ಈಗ ನೆಕ್ಸ್ಟ್ ನಾವು ನೋಡೋಣ, ಕಠಿಣ ತಟ್ಟೆ ಅಂತ ಹೇಳಿದೆ, ಹಾರ್ಡ್ ಡಿಸ್ಕ್ ಅಂತ ಹೇಳಿದೆ. ಓಕೆ, ಹಾರ್ಡ್ ಡಿಸ್ಕ್ ಇದನ್ನು ವಿಂಚೆಸ್ಟರ್ ಡಿಸ್ಕ್ ಅಂತ ಏನು ಹೇಳ್ತೇವೆ, ಚಿಪ್ ಡಿಸ್ಕ್ ಅಂತ ಏನು ಹೇಳ್ತೇವೆ, ಅಥವಾ ಬರ್ನೌಲಿ ಡಿಸ್ಕ್ ಅಂತ ಏನು ಹೇಳ್ತೇವೆ. ನೋಡ್ರಿ, ಇದಕ್ಕೆ ಹಾರ್ಡ್ ಡಿಸ್ಕ್ಗೆ 3 ಹೆಸರುಗಳದಾವು, ನೆನಪಿಟ್ಕೊಳ್ಳಿ. ವಿಂಚೆಸ್ಟರ್ ಅಂತ ಹೇಳ್ತೇವೆ, ವಿಂಚೆಸ್ಟರ್ ಡಿಸ್ಕ್, ಅಥವಾ ಚಿಪ್ ಡಿಸ್ಕ್ ಅಂತ ಏನು ಹೇಳ್ತೇವೆ, ಅದೇ ರೀತಿ ಬರ್ನೌಲಿ ಡಿಸ್ಕ್. ಸೊ ಈ ರೀತಿ 3 ಹೆಸರದಿಂದ ಇವುಗಳನ್ನ ನಾವು ಕರಿತೇವೆ. ಹಾರ್ಡ್ ಡಿಸ್ಕ್ಗಳ ವೇಗವನ್ನು ನಾವು ಎದರಲ್ಲಿ ಅಳಿತೇವೆ ಅಂತಂದ್ರೆ, ಇವುಗಳ ವೇಗವನ್ನು ಅಳಿತೇವೆ ನಾವು, ಎಷ್ಟು ವೇಗವಾಗಿ ಇವು ಕೆಲಸ ಮಾಡ್ತವೆ ಅಂತೇಳಿ RPM ದಲ್ಲಿ ಇವುಗಳ ವೇಗವನ್ನು ಅಳಿತೇವೆ. RPM ಅಂತಂದ್ರೆ ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಹೇಳ್ತೇವೆ, ರೆವಲ್ಯೂಷನ್ ಪರ್ ಮಿನಿಟ್ ಅಂತೇಳಿ ಹೇಳ್ತೇವೆ. ಇವುಗಳ ವೇಗವನ್ನು ಅಳಿತೇವೆ ನಾವು, ಹಾರ್ಡ್ ಡಿಸ್ಕ್ಗಳ ವೇಗವನ್ನ. ಓಕೆ. ಸೊ ಇಲ್ಲಿ ನಾವು ನೋಡ್ಬೋದು ಹಾರ್ಡ್ ಡಿಸ್ಕ್ ಈ ರೀತಿ ಇರ್ತಾ ಇದೆ. ಸೊ ಇದು CPU-ದಲ್ಲಿ ಅಳವಡಿಕೆಯನ್ನ ಮಾಡಿರ್ತಾರೆ. ಹಾರ್ಡ್ ಡಿಸ್ಕ್ ಅಂತ ಕೇಳ್ಬೋದು ನೀವು, ಹಾರ್ಡ್ ಡಿಸ್ಕ್ ಹೋಗೈತಿ ಅಂತ ಹೇಳ್ತಾರೆ ನೋಡ್ರಿ, ಅದು ಹಾರ್ಡ್ ಡಿಸ್ಕ್ ಹೋಗೈತಿ. ಸೊ ನೆಕ್ಸ್ಟ್ ಮೂರನೇದಾಗಿರ್ತಕ್ಕಂಥದ್ದು ಕಾಂತೀಯ ಸುರುಳಿ ಅಂತ ಹೇಳ್ತೇವೆ ನಾವು, ಮ್ಯಾಗ್ನೆಟಿಕ್ ಟೇಪ್ ಅಂತ ಹೇಳ್ತೀವಿ. ಧ್ವನಿ ಮುದ್ರಕ ಸುರುಳಿಯಂತೆಯೇ ಕಾಂತದಿಂದ ತಯಾರಿಸಿದ ಸುರುಳಿ ಇದಾಗಿದೆ. ಓಕೆ. ಸೊ ನೀವು ನೋಡಿರಬಹುದು ಈ ರೀತಿ ಇದೆ ನೋಡ್ರಿ ಇಲ್ಲಿ. ಸೊ ಇದು ಮ್ಯಾಗ್ನೆಟಿಕ್ ಟೇಪ್, ಧ್ವನಿ ಸುರುಳಿಯ ಇದ್ದಂಗನೇ ಇದೆ ಇದು. ಸೊ ಧ್ವನಿ ಸುರುಳಿ ಮೊದಲು ಇದ್ದು ನೋಡ್ರಿ ಈ ರೀತಿ. ಧ್ವನಿ ಸುರುಳಿ ಅಂತಂದ್ರೆ ಟೇಪ್ ರೆಕಾರ್ಡರ್ ಅಲ್ಲಿ ಕ್ಯಾಸೆಟ್ಸ್ ಗಳನ್ನ ಬಳಸ್ತಿದ್ವಲ್ಲ, ಸೊ ಇಲ್ಲೇನು ಒಳಗಿದೆ ಅಲ್ಲ ಇದು ಟೇಪ್, ಸೊ ಅದು ಕಾಂತೀಯ ಟೇಪ್ ಆಗಿರ್ತಾ ಇದೆ ಇದು. ಓಕೆ, ಮ್ಯಾಗ್ನೆಟಿಕ್ ಟೇಪ್ ಅದು. ಸೊ ಇವುಗಳು ಕೂಡ ಏನಪ್ಪಾ ಅಂತಂದ್ರ ಕಾಂತೀಯ ಸಾಧನಗಳೊಳಗ, ಮ್ಯಾಗ್ನೆಟಿಕ್ ಡಿವೈಸಸ್ ಒಳಗಿರುವಂತಹ ಒಂದು ಪ್ರಕಾರ. ಓಕೆ, ಇವು ಎಲ್ಲವುಗಳು ಸಹ ಕಾಂತೀಯ ಸುರುಳಿಗಳು. ಸೊ ಈ ರೀತಿ ನಾವು ನೋಡ್ಬೋದು.
ನೆಕ್ಸ್ಟ್ ಇರುವಂತದ್ದು ಎರಡನೇ ಪ್ರಕಾರ ದೃಷ್ಟಿ ಸಾಧನಗಳು ಅಂತ ಹೇಳಿದೆ. ಆಪ್ಟಿಕಲ್ ಡಿವೈಸಸ್ ಇದರಲ್ಲೂ ಸಹ ಈಗ ದೃಷ್ಟಿ ಸಾಧನಗಳು ಅಂತಂದ್ರೆ ಏನು? ಗಣಕಯಂತ್ರದಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡುವಂತಹ ದೃಷ್ಟಿ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂತಹ ಕೆಲವೊಂದಿಷ್ಟು ಸಾಧನಗಳಿರ್ತಾವು. ಅವುಗಳಿಗೆ ದೃಷ್ಟಿ ಸಾಧನಗಳಂತ ಹೇಳ್ತೀವಿ. ಈ ಸಾಧನಗಳಲ್ಲಿ ಡಿಸ್ಕ್‌ಗಳನ್ನು ಟ್ರ್ಯಾಕ್‌ಗಳಾಗಿ ಮತ್ತು ಟ್ರ್ಯಾಕ್‌ಗಳನ್ನು ಸೆಕ್ಟರ್‌ಗಳಾಗಿ ವಿಂಗಡಿಸ್ತಾರೆ. ಇಲ್ಲಿ ನಾವು ನೋಡಬಹುದು. ಈ ಒಂದು ಒಂದು ಸಾಧನ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಈ ರೀತಿ ರೌಂಡ್ ಯಾವಾಗ ಗೊತ್ತಾಗ್ತು ಇದು? ಓಕೆ. ಸೊ ಇದೊಂದು ರೌಂಡ್ ಇರ್ತಕ್ಕಂಥದ್ದು ಒಂದು ಸಾಧನ. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಏನ್ ಮಾಡಿರ್ತಾರೆ ಇಲ್ಲಿ ಡಿಸ್ಕ್ ಈ ಸಾಧನಗಳಲ್ಲಿ ಡಿಸ್ಕ್‌ಗಳನ್ನು ಟ್ರ್ಯಾಕ್‌ಗಳಾಗಿ ಮಾಡಿರ್ತಾರೆ. ನೋಡ್ರಿ ಇದು ಏನಪ್ಪಾ ಅಂತಂದ್ರೆ ಟ್ರ್ಯಾಕ್. ಓಕೆ. ಇದು ಗ್ರೀನ್ ಇಂಕ್‌ದಿಂದ ಏನಿದೆ ಸೊ ಈ ರೀತಿ ಟ್ರ್ಯಾಕ್‌ಗಳು ನೀವು ಸಿಡಿಯನ್ನ ನೋಡಿದ್ರೆ ಅಂತಂದ್ರೆ ಅಥವಾ ಡಿವಿಡಿಯನ್ನ ನೋಡಿದ್ರೆ ಅಂದ್ರೆ ಗೊತ್ತಾಗ್ತಾ ಇದೆ. ಸೊ ಈ ರೀತಿ ರೌಂಡ್ ರೌಂಡ್ ಏನಿರ್ತಾ ಇದೆ ಇದು ಒಂದು ಟ್ರ್ಯಾಕ್ ಇದು. ಈ ರೀತಿ ಬಹಳಷ್ಟು ಟ್ರ್ಯಾಕ್ಸ್‌ಗಳು ಇರ್ತವೆ. ಅದೇ ರೀತಿ ಈ ಟ್ರ್ಯಾಕ್ಸ್‌ಗಳೊಳಗನ ಏನಪ್ಪಾ ಅಂತಂದ್ರೆ ಸೆಕ್ಟರ್‌ಗಳನ್ನಾಗಿ ಮಾಡಿರ್ತಾರೆ. ಟ್ರ್ಯಾಕ್ ಸೆಕ್ಟರ್‌ಗಳನ್ನ ಮಾಡಿರ್ತಾರೆ. ಸೊ ಇದು ನೋಡ್ರಿ ಅದು ಒಂದು ಸೆಕ್ಟರ್ ಇದು. ಓಕೆ. ಸೊ ಇಲ್ಲಿ ರೆಡ್ ಕಲರ್‌ದಲ್ಲಿ ಏನಿದೆ ಇದು ಒಂದು ಟ್ರ್ಯಾಕ್ ಸೆಕ್ಟರ್ ಅಂತ ಹೇಳ್ತೀವಿ ನಾವು. ಓಕೆ. ಸೊ ಈ ರೀತಿ ಟ್ರ್ಯಾಕ್ ಸೆಕ್ಟರ್‌ಗಳನ್ನ ಮಾಡಿರ್ತಾರೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಈ ಸಾಧನಗಳನ್ನ ರೆಡಿ ಮಾಡಿರ್ತಾರೆ. ಸೊ ಇವುಗಳಲ್ಲಿ ವಿಧಗಳಾಗಿರ್ತಕ್ಕಂಥದ್ದು ಒಂದನೇದ್ದು ಕಾಂಪ್ಯಾಕ್ಟ್ ಡಿಸ್ಕ್ ಸಿಡಿ ಅಂತ ಇರ್ಬೋದು. ಸಿಡಿ ಲಾಂಗ್ ಫಾರ್ಮ್ ಏನು? ಕಾಂಪ್ಯಾಕ್ಟ್ ಡಿಸ್ಕ್. ಕಾಂಪ್ಯಾಕ್ಟ್ ಡಿಸ್ಕ್. ಓಕೆ. ಸಿಡಿ ಅಂತ ಹೇಳ್ತೀವಿ ನಾವು. ಇದನ್ನ ಸೋನಿ ಸಂಸ್ಥೆದವರು 1976ರಲ್ಲಿ ಪರಿಚಯಿಸಿದರು. ಸೋನಿ ಕಂಪನಿದವರು. ಓಕೆ. ಸೋನಿ ಸಂಸ್ಥೆದವರು ಏನ್ ಮಾಡಿದ್ರು 1976ರಲ್ಲಿ ಸಿಡಿಯನ್ನ ಪರಿಚಯವನ್ನು ಮಾಡಿದ್ರು. ಸಾಮಾನ್ಯವಾಗಿ ಬಳಸುವಂತಹ ಸಿಡಿಯ ಇದರ ವ್ಯಾಸ ಎಷ್ಟಿರ್ತದ ಹೇಳ್ರಿ? ವ್ಯಾಸ ಎಷ್ಟಿದೆ ಇದರದು? 12 ಸೆಂಟಿಮೀಟರ್ ಆಗಿದ್ದು ಇದರ ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿರ್ತಾ ಇದೆ? 700 MB ಇರ್ತಾ ಇದೆ. ಓಕೆ. ಇದನ್ನ ಸಂಗ್ರಹಣಾ ಸಾಮರ್ಥ್ಯ ಒಂದು ಸಿಡಿದಲ್ಲಿ ಎಷ್ಟಿರ್ತಾ ಇದೆ? ಸೊ 700 MB ಇರ್ತಾ ಇದೆ. ಸೊ ಇಲ್ಲಿ ನಾವು ನೋಡಬಹುದು ಕಾಂಪ್ಯಾಕ್ಟ್ ಡಿಸ್ಕ್ ಸಿಡಿಯ ಚಿತ್ರ ಇದೆ. ಸೊ ಇಲ್ಲಿ ಇದರ ವ್ಯಾಸ ಅಂತಂದ್ರೆ ಏನು? ಇಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಎಷ್ಟಿದೆಯಪ್ಪ ಅಂತಂದ್ರೆ ಇದು 12 ಸೆಂಟಿಮೀಟರ್ ಇದೆ. ಓಕೆ. ಸೊ ಇದರಲ್ಲಿ ಎಷ್ಟು ಮೆಮೊರಿಯನ್ನು ಇಡಿಸಬಹುದು ನಾವು? ಎಷ್ಟು ಏನೇನು ತುಂಬಬಹುದು? ಎಷ್ಟರವರೆಗೆ? 700 MB ವರೆಗೆ ಇದರಲ್ಲಿ ತುಂಬಬಹುದು. ಸೊ ಇಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಡಿವೈಸ್‌ನು ಕೂಡ ಇದೆ. ಇಲ್ಲಿ ನೋಡ್ರಿ ಇಲ್ಲಿ. ಇಲ್ಲಿ ಡಿವೈಸ್ ಇದೆ ಯಾವುದಪ್ಪಾ ಅಂತಂದ್ರೆ ಇದು ಡ್ರೈವ್ ಇದೆ. ಆಪ್ಟಿಕಲ್ ಡಿಸ್ಕ್ ಡ್ರೈವ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಆಪ್ಟಿಕಲ್ ಡಿಸ್ಕ್ ಡ್ರೈವ್. ಆಪ್ಟಿಕಲ್ ಡಿಸ್ಕ್ ಡ್ರೈವ್ ಅನ್ನು ನೀವು ಸಿಪಿಯುದಲ್ಲಿ ನೋಡಿರಬಹುದು. ನಾವು ಸಿಡಿ ಅಥವಾ ಡಿವಿಡಿಗಳನ್ನ ಹಾಕ್ಬೇಕಂತಂದ್ರೆ ಈ ರೀತಿ ಓಪನ್ ಆಗ್ತಾ ಇದೆ ನೋಡಿ. ಇಲ್ಲಿ ಕೆಳಗೆ ಒಂದು ಬಟನ್ ಇರ್ತಾ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಸೊ ಇಲ್ಲಿ ಈ ರೀತಿ ಒಂದು ಓಪನ್ ಆಗ್ತಾ ಇದೆ. ಸೊ ಕೆಲವೊಂದಿಷ್ಟು ಲ್ಯಾಪ್ಟಾಪ್ಸ್‌ಗಳಲ್ಲೂ ಮೊದಲು ಇತ್ತು. ಸೊ ಈಗ ಲ್ಯಾಪ್ಟಾಪ್ಸ್‌ಗಳಲ್ಲೂ ಸಹ ಇದು ಬಂದಾಗಿದೆ. ಸೊ ಇದನ್ನ ಆಲ್ಮೋಸ್ಟ್ ಆಲ್ ಬಂದ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಬರುವಂತಹ ಸಿಡಿ ಡಿವಿಡಿಗಳು ಆಲ್ಮೋಸ್ಟ್ ಆಲ್ ಎಲ್ಲವೂ ಸಹ ಬಂದ್ ಆಗ್ತಾ ಇದಾವೆ. ಆಮೇಲೆ ಬ್ಲೂರೇ ಡಿಸ್ಕ್‌ಗಳು ಇವೆಲ್ಲವೂ ಬಂದ್ ಆಗ್ತಾ ಇವೆ. ಸೊ ಆದ್ದರಿಂದ ಇವುಗಳನ್ನು ಹೆಚ್ಚು ಉಪಯೋಗ ಇಲ್ಲ ಈಗ. ಆದ್ದರಿಂದ ಸೊ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಸಿಪಿಯುಗಳಲ್ಲಿ ನಾವು ನೋಡಬಹುದು ಆಪ್ಟಿಕಲ್ ಡಿಸ್ಕ್ ಡ್ರೈವ್ ಅಂತೇಳಿ. ಸೊ ಇದನ್ನ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ಏನ್ ಮಾಡ್ಬೋದು ನಾವು ಇಲ್ಲಿ ಸಿಡಿ ಅಥವಾ ಡಿವಿಡಿಗಳನ್ನ ಹಾಕ್ಬೇಕು. ಆಮೇಲೆ ಇದು ಮತ್ತೇನಾಗ್ತಾ ಇದೆ ಮುಚ್ತಿತ್ತು. ಆಮೇಲೆ ಡಿಸ್ಪ್ಲೇ ಆಗ್ತಿತ್ತು ಮಾನಿಟರ್ ಮೇಲೆ. ಸೊ ಇದಕ್ಕೆ ಆಪ್ಟಿಕಲ್ ಡಿಸ್ಕ್ ಡ್ರೈವ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಈಗ ನಾವು ಸಿಡಿಯನ್ನ ನೋಡಿದ್ವಿ. ಇದರ ವ್ಯಾಸ 12 ಸೆಂಟಿಮೀಟರ್. ಆಮೇಲೆ ಇದರ ಮೆಮೊರಿ ಎಷ್ಟಿರ್ತೈತಿ? ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿರ್ತಾ ಇದೆ ಇದ್ರದ್ದು? 700 MB ವರೆಗೆ ಇದು ಸಂಗ್ರಹಣೆಯನ್ನ ಮಾಡ್ತಾ ಇದೆ. ಓಕೆ. ಅದೇ ರೀತಿ ನೆಕ್ಸ್ಟ್ ಎರಡನೇದು ಡಿವಿಡಿನೂ ಸಹ ನೀವು ಕೇಳಿರ್ಬೋದು. ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಹೇಳಿ ಹೇಳ್ತೀವಿ. ಅದೇ ಅಥವಾ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಹೇಳಿ ಹೇಳ್ತೀವಿ ನಾವು ಡಿವಿಡಿಗೆ. ಲಾಂಗ್ ಫಾರ್ಮ್ ನೆನಪಿರ್ಲಿ ನಿಮಗೆ. ಸೊ ಇವುಗಳ ಗುಣಮಟ್ಟ ಸಿಡಿಗಿಂತಲೂ ಹೆಚ್ಚಾಗಿರ್ತಾ ಇದೆ. ಆಮೇಲೆ ಇವುಗಳ ಒಂದು ವ್ಯಾಸ ಸೇಮ್ 12 ಸೆಂಟಿಮೀಟರ್ ಇರ್ತಾ ಇದೆ. ಆಮೇಲೆ ಇವುಗಳ ಸಂಗ್ರಹಣಾ ಸಾಮರ್ಥ್ಯ ಸಿಡಿಗಿಂತಲೂ ಇರ್ತಾ ಇದೆ. 4.3 GB ವರೆಗೆ ಏನ್ ಮಾಡ್ಬೋದು ನಾವು ಇದರಲ್ಲಿ ಸಂಗ್ರಹಣೆಯನ್ನ ಮಾಡ್ಬೋದು ಡಿವಿಡಿದಲ್ಲಿ. ಸೊ ಇಲ್ಲಿ ನಾವು ಡಿವಿಡಿ ನೋಡ್ಬೋದು. ಇದರ ವ್ಯಾಸ ಕೂಡ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ರೀ? 12 ಸೆಂಟಿಮೀಟರ್ ಇದೆ. ಆಮೇಲೆ ಇದರಲ್ಲಿ ಸಾಮರ್ಥ್ಯ ಸಂಗ್ರಹಣೆ ಎಷ್ಟು ಮಾಡ್ಬೋದು? 4.3 GB ವರೆಗೆ ನಾವು ಏನ್ ಮಾಡ್ಬೋದು? ತುಂಬಬಹುದು ಇದನ್ನ. ಓಕೆ. ನೆಕ್ಸ್ಟ್ ಬ್ಲೂರೇ ಡಿಸ್ಕ್ ಅಂತ ಹೇಳಿದೆ. ಸೊ ಲಾಸ್ಟ್ ಒನ್ ಇಸ್ ಬ್ಲೂರೇ ಡಿಸ್ಕ್. ಸೊ ಇದು ಬ್ಲೂರೇ ಡಿಸ್ಕ್ 2009ರಲ್ಲಿ ಬ್ಲೂರೇ ಡಿಸ್ಕ್ ಅಸೋಸಿಯೇಷನ್ ಸಂಸ್ಥೆದವರು ಇದನ್ನೇನ್ ಮಾಡಿದ್ರು? ಪರಿಚಯವನ್ನ ಮಾಡಿದ್ರು. 2009ರಲ್ಲಿ ಬಂತು ನೋಡಿ ಇದು ಬ್ಲೂರೇ ಡಿಸ್ಕ್ ಅನ್ನುವಂಥದ್ದು. ಸೊ ಇದನ್ನ ಪರಿಚಯ ಮಾಡಿರ್ತಕ್ಕಂಥವ್ರು ಇದೇ ಹೆಸರದಿಂದನೇ ಇದೆ ನೋಡಿ. ಸಂಸ್ಥೆ ಹೆಸರು ಬ್ಲೂರೇ ಡಿಸ್ಕ್
ಅಸೋಸಿಯೇಷನ್ ಸಂಸ್ಥೆ ಅಂತ ಇದೆ. ಅದು ಪರಿಚಯ ಮಾಡಿರ್ತಕ್ಕಂಥದ್ದು ಬ್ಲೂರೇ ಡಿಸ್ಕ್ ಅನ್ನ. ಸಾಮಾನ್ಯವಾಗಿ ಬಳಸುವಂತಹ ಬ್ಲೂರೇ ಡಿಸ್ಕ್ ಇದರ ವ್ಯಾಸ 12 ಸೆಂಟಿಮೀಟರ್ ಇದೆ. ಇಲ್ಲಿ ನೋಡಬಹುದು ಈ ರೀತಿನೇ ಇರ್ತದೆ. ಸೇಮ್ ಇದೆ, ಇದ್ರದ್ದು ವ್ಯಾಸ ಕೂಡ 12 ಸೆಂಟಿಮೀಟರ್, 3 ಸಹ ಸೇಮ್ ಇದೆ. 12 ಸೆಂಟಿಮೀಟರ್ ಇದೆ. ಆಮೇಲೆ ಇದರ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿದೆ ನೋಡಿ. 25 GB ವರೆಗೆ ಇದರ ಸಂಗ್ರಹಣಾ ಸಾಮರ್ಥ್ಯ ಇರ್ತದೆ. ಓಕೆ, ಎಷ್ಟಿದೆ ಇದರ ಸಂಗ್ರಹಣಾ ಸಾಮರ್ಥ್ಯ? ಬ್ಲೂರೇ ಡಿಸ್ಕ್ದು 25 GB ವರೆಗೆ ಇದನ್ನು ನಾವು ಏನ್ ಮಾಡ್ಬೋದು, ತುಂಬಬಹುದು. ಸೊ ಇದಿಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಆಪ್ಟಿಕಲ್ ಡಿವೈಸಸ್ಗಳು ಇವೆಲ್ಲವು. ಸೊ ದೃಷ್ಟಿ ಸಾಧನಗಳು ಅಂತ ಹೇಳಿ ಹೇಳ್ತೇವೆ ನಾವು ಇವುಗಳಿಗೆಲ್ಲದಕ್ಕೆ. ಈಗ ಮೂರನೇ ಪ್ರಕಾರವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸಾಲಿಡ್ ಸ್ಟೇಟ್ ಸಾಧನಗಳು ಅಂತ ಹೇಳ್ತೇವೆ. ಸಾಲಿಡ್ ಸ್ಟೇಟ್ಸ್ ಡಿವೈಸಸ್. ಸೊ ನೌ ಡೇಸ್ ವಿ ಆರ್ ಯೂಸಿಂಗ್ ಓನ್ಲಿ ಸಾಲಿಡ್ ಸ್ಟೇಟ್ ಡಿವೈಸಸ್. ಸೊ ಈಗಿನ ನಾವು ಕಾಲದಲ್ಲಿ ಉಪಯೋಗ ಮಾಡುವಂತಹ ಡಿವೈಸಸ್ಗಳು ಯಾವುದು ಅಂತಂದ್ರೆ ಸಾಲಿಡ್ ಸ್ಟೇಟ್ಸ್ ಡಿವೈಸಸ್ಗಳು ಆಗಿವೆ. ಆಧುನಿಕ ದತ್ತಾಂಶ ಸಂಗ್ರಹ ಆಗಿವೆ. ಆಮೇಲೆ ಇವುಗಳ ಎಲೆಕ್ಟ್ರಾನಿಕಲಿ ಏನಪ್ಪಾ ಅಂತಂದ್ರೆ ದತ್ತಾಂಶವನ್ನು ನಾವು ಇವುಗಳಲ್ಲಿ ಸಂಗ್ರಹಣೆಯನ್ನ ಮಾಡ್ತಾ ಇದ್ದೇವೆ. ಇವುಗಳಲ್ಲಿ IC ಅಂತ ಹೇಳಿರ್ತಾ ಇದೆ. ಇವುಗಳಲ್ಲಿ ಇಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿದೆ. IC ಅಂತಂದ್ರೆ ಏನು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ನಾವು. ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮೇಲೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನಿಕಲಿ ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತೀವಿ. ಇಲ್ಲಿ ಇವು ಏನು ಸಾಧನಗಳಿದಾವು, ಸಾಲಿಡ್ ಸ್ಟೇಟ್ ಸಾಧನಗಳು ಏನಿದಾವು, ಸೊ ಅವುಗಳಲ್ಲಿ IC ಅಂತ ಇರ್ತೈತೆ. ಅವುಗಳ ಮೇಲೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನಿಕ್ ಅಂತಂದ್ರೆ ಇವು ಎಲೆಕ್ಟ್ರಾನಿಕ್ಸ್ ಏನಿರ್ತಾವಲ್ಲ, ಸೊ ಪ್ಲಸ್ ಮೈನಸ್ ಅಂತ ಹೇಳಿ ನಾವು ಕಲಿತೇವಲ್ಲ ಎಲೆಕ್ಟ್ರಾನಿಕ್ಸ್ ಅಲ್ಲಿ, ಅವೆಲ್ಲವು. ಸೊ ಅವುಗಳ ಎಲೆಕ್ಟ್ರಾನಿಕಲಿ ಏನಪ್ಪಾ ಅಂತಂದ್ರೆ ದತ್ತಾಂಶವನ್ನು ನಾವು ಸಂಗ್ರಹಣೆಯನ್ನ ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ನಾವು ನೋಡ್ಬೋದು ಸರ್ಕ್ಯೂಟ್ ಅಂತಂದ್ರೆ ಏನು? ಸರ್ಕ್ಯೂಟ್ ಅಂತಂದ್ರೆ ಟ್ರಾನ್ಸ್ಮಿಟಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಒಂದು ಎಲೆಕ್ಟ್ರಿಕ್ ಕರೆಂಟ್ ಟ್ರಾನ್ಸ್ಮಿಟ್ ಆಗಬೇಕು ಅಂತಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಂತಂದ್ರೆ ಸರ್ಕ್ಯೂಟ್ಸ್ಗಳು ಬೇಕಾಗ್ತವೆ, ಸರ್ಕ್ಯೂಟ್ಸ್ಗಳು ಇರ್ತವೆ. ಸೊ ಅದೇ ರೀತಿ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳು ಅಂತಂದ್ರೆ ಇವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳು ಏನಿದಾವು ಇವುಗಳು ಎದರಿಂದ ಮಾಡಿರ್ತಾರಪ್ಪ ಅಂತಂದ್ರೆ ಸಿಲಿಕಾನ್ದಿಂದ ಮಾಡಿರ್ತಾರೆ. ಎದರಿಂದ ಮಾಡಿರ್ತಾರೆ? ಸಿಲಿಕಾನ್ದಿಂದ ಮೇಡ್ ಆಗಿರ್ತಾವೆ ಇವು ಅಂತಂದ್ರೆ ಸಿಲಿಕಾನ್ದಿಂದ ಮಾಡಲ್ಪಟ್ಟಿರ್ತವೆ. ಸೊ ಅದೇ ರೀತಿ ಇವು ಏನ್ ಕೆಲಸ ಮಾಡ್ತಾವಪ್ಪ ಅಂತಂದ್ರೆ ಇವು 100ದಿಂದ ಲಕ್ಷಾಂತರ ಇರುವಂತಹ ಟ್ರಾನ್ಸಿಸ್ಟರ್ಸ್ಗಳನ್ನ ಇವು ಹಿಡಿದಿಟ್ಕೋತಾವೆ. ಟ್ರಾನ್ಸಿಸ್ಟರ್ಸ್ಗಳನ್ನ ಇವುಗಳು ಹಿಡ್ಕೊಂಡು ಇಟ್ಕೋತಾವೆ. ಯಾವುದು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳು 100ದಿಂದ ಲಕ್ಷಾಂತರ ಟ್ರಾನ್ಸಿಸ್ಟರ್ಸ್ಗಳನ್ನ ಹಿಡ್ಕೊಂಡು ಇಟ್ಕೋತಾವೆ. ಅದೇ ರೀತಿ ಟ್ರಾನ್ಸಿಸ್ಟರ್ಸ್ಗಳು ಅಷ್ಟೇ ಅಲ್ಲದೆ ಕೆಪಾಸಿಟರ್ಸ್ಗಳನ್ನು ಹಿಡ್ಕೋತಾವೆ. ಇವು ಕೆಪಾಸಿಟರ್ಸ್ಗಳನ್ನು ಹಿಡ್ಕೋತಾವೆ. ಆಮೇಲೆ ರೆಸಿಸ್ಟರ್ಸ್ಗಳನ್ನು ಸಹ ಇವು ಹಿಡ್ಕೊಂಡು ಇಟ್ಕೋತಾವೆ. ಇವು ಮೂರುಗಳನ್ನ ಲಕ್ಷಾಂತರವಾಗಿರುವಂತಹ ಟ್ರಾನ್ಸಿಸ್ಟರ್ಸ್ಗಳು ಆಗಿರ್ಬೋದು, ಕೆಪಾಸಿಟರ್ಸ್ಗಳಾಗಿರ್ಬೋದು, ರೆಸಿಸ್ಟರ್ಸ್ಗಳಾಗಿರ್ಬೋದು, ಅವುಗಳನ್ನ ಹಿಡ್ಕೊಂಡು ಇಟ್ಕೊಳ್ಳುವಂತ ಕೆಲಸ ಯಾವ್ದು ಮಾಡ್ತವೆ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳು ಮಾಡ್ತವೆ. ಸೊ ಇವುಗಳನ್ನ ಬಳಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾಲಿಡ್ ಸ್ಟೇಟ್ಸ್ ಸಾಧನಗಳನ್ನ ಏನ್ ಮಾಡ್ತಾರೆ? ತಯಾರನ್ನ ಮಾಡಿರ್ತಾರೆ. ಆಮೇಲೆ ಇವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳು ಎದರಿಂದ ಆಗಿರ್ತವೆ? ಸಿಲಿಕಾನ್ದಿಂದ ಆಗಿರ್ತವೆ. ಇವು ಇಷ್ಟು ನೆನಪಿಟ್ಕೋಬೇಕು. ಈಗ ಸಾಲಿಡ್ ಸ್ಟೇಟ್ ಡಿವೈಸ್ಗಳಲ್ಲಿ ಆಗಿರುವಂತಹ ಮುಖ್ಯವಾಗಿ 3 ವಿಧಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದೇದು ವಿಧಗಳು ಅಲ್ಲ, ರೂಪಗಳಿದಾವು. ಒಂದೇದು ಪೆನ್ ಡ್ರೈವ್ ಇದೆ, ಮೆಮರಿ ಕಾರ್ಡ್ ಇದೆ, ಆಮೇಲೆ ಫ್ಲಾಶ್ ಕಾರ್ಡ್ ಇದೆ. ಸೊ ಇಲ್ಲಿ ನಾವು ನೋಡಬಹುದು ಪೆನ್ ಡ್ರೈವ್. ಓಕೆ, ಸೊ ಆಲ್ಮೋಸ್ಟ್ ಅಲ್ಲಿ ಇವುಗಳನ್ನ ಬಹಳಷ್ಟು ನಾವು ಈಗ ಬಳಸ್ತಾ ಇದೀವಿ, ಪೆನ್ ಡ್ರೈವ್. ಆಮೇಲೆ ಅದೇ ರೀತಿ ಇನ್ನೊಂದಿದೆ ಮೆಮರಿ ಕಾರ್ಡ್ ಇದೆ. ಸೊ ನಮ್ಮ ಮೊಬೈಲ್ಸ್ಗಳಲ್ಲಿ ಆಗಿರ್ಬಹುದು, ಆಮೇಲೆ ಬೇರೆ ಬೇರೆ ಡಿವೈಸಸ್ಗಳಲ್ಲಿಯೂ ಸಹ ನಾವು ಮೆಮರಿ ಕಾರ್ಡನ್ನ ಉಪಯೋಗ ಮಾಡ್ತಾ ಇದ್ದೇವೆ. ಅದೇ ರೀತಿ ಫ್ಲಾಶ್ ಕಾರ್ಡ್ಗಳು ಕೂಡ ಇವೆ. ಫ್ಲಾಶ್ ಕಾರ್ಡ್ ಅಂತಂದ್ರೆ ಇದು ಒಂದು ಡಿವೈಸ್ ಅನ್ನ ಬರ್ತಾ ಇದೆ. ಇದು ಸಾಲಿಡ್ ಸ್ಟೇಟ್ ಡಿವೈಸ್ ಪೂರ್ತಿನೇ. ಸೊ ಇದರಲ್ಲಿ ನಾವು ಏನ್ ಮಾಡಬಹುದು ಅಂತಂದ್ರೆ ಕೆಲವೊಂದಿಷ್ಟು ಮ್ಯಾಥ್ಸ್ಗೆ ಸಂಬಂಧವಾಗಿರ್ತಕ್ಕಂಥ, ಆಮೇಲೆ ಸೈನ್ಸ್ಗೆ ಸಂಬಂಧವಾಗಿರ್ತಕ್ಕಂಥ ಇದರಲ್ಲಿ ಏನು ಸ್ಟೋರೇಜ್ ಇರ್ತಾ ಇದೆ, ಸೊ ಅದನ್ನ ನಾವು ಬಳಸ್ಕೊಂಡು ಏನ್ ಮಾಡಬಹುದು, ಕೆಲವೊಂದಿಷ್ಟು ಲೆಕ್ಕ ಮಾಡಬಹುದು. ಆಮೇಲೆ ಇವುಗಳನ್ನ ಹೆಚ್ಚಾಗಿ ನಾವು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಮೆಮರಿ ಬಿಲ್ಟ್ ಮಾಡ್ಲಿಕ್ಕೆ. ಓಕೆ, ನಮ್ಮ ಮೆಮರಿಯನ್ನ ಹೆಚ್ಚು ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಫ್ಲಾಶ್ ಕಾರ್ಡ್ಸ್ಗಳನ್ನ ಬಳಸ್ತೇವೆ. ಈಗ ಟೀಚಿಂಗ್ ಮಾಡುವಾಗೂ ಸಹ ನೋಡ್ರಿ ಬಹಳಷ್ಟು ಶಿಕ್ಷಕರು ಏನ್ ಮಾಡ್ತಾರೆ? ಫ್ಲಾಶ್ ಕಾರ್ಡ್ಗಳನ್ನ ಉಪಯೋಗ ಮಾಡ್ತಾರೆ. ಫ್ಲಾಶ್ ಕಾರ್ಡ್ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಕಾರ್ಡ್ ಇರ್ತಾ ಇದೆ. ಸೊ ಇಲ್ಲಿ ಒಂದು ಕ್ವಶನ್ ಇರ್ತಾ ಇದೆ. ಸೊ ಇದರ ಹಿಂದಿನ ಸೈಡ್ ಏನಿರ್ತಾ ಇದೆಪ್ಪ ಅಂತಂದ್ರೆ ಅದರ ಆನ್ಸರ್ ಇರ್ತಾ ಇದೆ. ಸೊ ಈ ಫ್ಲಾಶ್ ಕಾರ್ಡ್ ಒಬ್ಬ ವಿದ್ಯಾರ್ಥಿಗೆ ನಾವು ತೋರಿಸ್ತೀವಿ. ಮುಂದಿನ ಸೈಡ್ ಕ್ವಶನ್ ಇರುವಂತದ್ದು, ಅದನ್ನು ಓದ್ತಾನೆ. ಸೊ ಅದರ ಆನ್ಸರ್ ಹೇಳ್ತಾನೆ. ಒಂದ್ ವೇಳೆಗೆ ಆ ಆನ್ಸರ್ ಸರಿ ಐತೋ ತಪ್ಪಾಯ್ತು ಚೆಕ್ ಮಾಡ್ಲಿಕ್ಕೆ ಅದನ್ನು ಹೊಳಿಸಿ ನೋಡ್ತಾನೆ. ಸೊ ಅವಾಗ ಅದರ ಆನ್ಸರ್ ಇರ್ತಾ ಇದೆ, ಅವ್ನು ಚೆಕ್ ಮಾಡ್ಕೋಬಹುದು, ಅವ್ನು ಹೇಳ್ತಕ್ಕಂಥ ಆನ್ಸರ್ ಸರಿ ಇದೆಯೋ ತಪ್ಪಿದೆ ಅಂತೆ. ಸೊ ಅದೇ ರೀತಿ ಇಲ್ಲಿಯೂ ಸಹ ಕೆಲವೊಂದಿಷ್ಟು ಡಿವೈಸಸ್ಗಳಿದಾವೆ, ಫ್ಲಾಶ್ ಕಾರ್ಡ್ ಡಿವೈಸಸ್ಗಳು. ಸೊ ಅವುಗಳಲ್ಲಿ ನಾವು ಲೆಕ್ಕವನ್ನ ಇಲ್ಲಿ ನೀಡಲಾಗ್ತಾ ಇದೆ ಲೆಕ್ಕವನ್ನ,
ಅದನ್ನು ನಾವು ಮಾಡಬೇಕು. ಆಮೇಲೆ ಅದರ ಆನ್ಸರನ್ನು ಅದು ಹೇಳ್ತಾ ಇದೆ. ಸೊ ಇವು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧವಾಗಿರ್ತಕ್ಕಂತಹ ಡಿವೈಸಸ್ಗಳು, ಫ್ಲಾಶ್ ಕಾರ್ಡ್‌ಗಳು ಸಿಗ್ತವೆ ಮಾರ್ಕೆಟ್‌ದಲ್ಲಿ. ಸೊ ಇದಿಷ್ಟು ಸಾಲಿಡ್ ಸ್ಟೇಟ್ಸ್‌ಗಳ ಬಗ್ಗೆ ಮಾಹಿತಿ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಮಿತ್ರರೇ. ಸೊ ಬಹಳ ನಾವು ಕಠಿಣ ಪರಿಶ್ರಮ ಮಾಡಿ ನಿಮಗೆಲ್ಲರಿಗೂ ಈ ವಿಡಿಯೋಸ್‌ಗಳನ್ನ ಒದಗಿಸ್ತಾ ಇದ್ದೇವೆ ಫ್ರೀಯಾಗಿ. ಸೊ ಆದಷ್ಟು 100 ಲೈಕ್ಸ್ ಬರಲಿ ಅಂತೆ ನಮ್ಮ ವಿಚಾರ. ಏನಪ್ಪಾ ಅಂತಂದ್ರೆ 100 ಲೈಕ್ಸ್ ಕೂಡ ಬರ್ತಾ ಇಲ್ಲ. ಸೊ ಬಹಳಷ್ಟು ಏನಪ್ಪಾ ಅಂತಂದ್ರೆ ಈ ವಿಡಿಯೋಸ್‌ಗಳು ನಿನ್ನೆಯಿಂದ ಕ್ಲಾಸಸ್‌ಗಳು ಸ್ಟಾರ್ಟ್ ಆಗಿವೆ. ನಿನ್ನೆ ಮೊನ್ನೆಯಿಂದ 1ನೇ ಮೇದಿಂದ ತಾರೀಖಿಂದ. ಆದ್ರೆ 20 ಅಥವಾ 30 ಇಷ್ಟೇ ಲೈಕ್ಸ್‌ಗಳು ಬರ್ತಾವೆ. ಲೈಕ್ಸ್‌ಗಳು ಬರ್ತಾ ಇಲ್ಲ. ಈ ವಿಡಿಯೋ ನಿಮಗೆ ಯಾವ ರೀತಿ ಯೂಸ್‌ಫುಲ್ ಆಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಲಿಕ್ಕೆ ಮರೆಯಬೇಡಿ. ಆಮೇಲೆ ನಿಮಗೆ ಯೂಸ್‌ಫುಲ್ ಆಗ್ತಾ ಇದ್ದಂತ ಅಂತಂದ್ರೆ ಬರೀರಿ. ಆಮೇಲೆ ಇಲ್ಲ ಅಂದ್ರೂನು ಸಹ ಬರೀರಿ. ಅಥವಾ ಏನಾದರೂ ಇದರಲ್ಲಿ ಕಡಿಮೆ ಇದೆ ಅನ್ನೋದು ಸಹ ಅದನ್ನು ಬರೀರಿ. ಸೊ ನಿಮಗೆ ಹೇಗೆ ಏನು ಅನಿಸ್ತಾ ಇದೆ ಅದನ್ನು ಬರೀರಿ. ಸೊ ಯಾಕಂತಂದ್ರೆ ಬಹಳಷ್ಟು ಪರಿಶ್ರಮ ಪಟ್ಕೊಂಡು ನಾವು ಈ ವಿಡಿಯೋಸ್‌ಗಳನ್ನ ಮಾಡ್ತಾ ಇದ್ದೇವೆ. ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ 3 ರಿಂದ 4 ಅವರ್ಸ್ ಬೇಕಾಗ್ತವೆ ಮಿತ್ರರೇ. ಸೊ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೇವೆ ನಿಮಗೋಸ್ಕರ. ಸೊ ನೀವು ಒಂದು ಸ್ವಲ್ಪ ಏನು ಮಾಡಿರಿ, ಲೈಕ್ಸ್ ಮಾಡಿ, ಆದಷ್ಟು ನಮ್ಮ ವಿಡಿಯೋಸ್‌ಗಳನ್ನ ಶೇರ್ ಮಾಡಿ ಹಾಗೂ ಏನಾದರೂ ಇದರಲ್ಲಿ ಇನ್ನೂ ಸೇರಿಸೋದಿತ್ತು ಅಂತಂದ್ರೆ ಅದನ್ನು ಸಹ ಮಾಡಿ. ಸೊ ನಾವು ಅವುಗಳನ್ನ ಡೆವಲಪ್ ಮಾಡ್ತೇವೆ, ಇಂಪ್ರೂವ್ ಮಾಡ್ಕೋತೀವಿ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗ್ಸ್ತಾ ಇದ್ದೇನೆ. ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.